कबर्या कुसुमसुनिचे पूरयन्तः परागा लालाट्यां लेखिकाया मजनिपवनयो रक्षता निक्षिपन्तः पौनः पुण्येन शुद्धिं हरशिरसि न ते जाह्नवीं जोषयन्तः लक्ष्मीरक्षीणदीक्षा गणयितुमनुपक्रान्तसंविद्गुणानाम् आनन्त्यानि स्वभर्तुः पदकमलकनिष्ठाङ्गुलीसन्नखस्य पश्यन्ति सन्ततं सा नवनवसु विशेषोपलम्भेन तत्तत् काले कौतूहलाब्धौ सुमति गहने गाहमान्नावतान्नः स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः ब्रह्मान्तागुरवः साक्षादिष्टं दैवं श्रियपतिः आचार्या श्रीमदाचार्या सन्तु जन्मनि जन्मनि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये त्रैलोक्यराज्यमाक्षिप्य बलेरिन्द्राय यो ददौ श्रीधराय नमस्तस्मै छद्मवामनरूपिणे श्रीगुरुभ्यो नमः हरिः ओम् अद्य कथानुवादे सति किञ्चित् पूर्वकथानुवादः ನಾವು ದಕ್ಷಯಜ್ಞದ ಪ್ರಸಂಗವನ್ನು ನೋಡಿದ್ವಿ. ಸತೀದೇವಿ ಸತ್ತದ್ದನ್ನು ನೋಡಿ ರುದ್ರನಿಗೆ ಬಹಳ ಸಿಟ್ಟು ಬಂದು ತನ್ನ ಗಣಗಳನ್ನು ಬಿಟ್ಟಾಗ ಆ ವೀರಭದ್ರನೇ ಮೊದಲಾದವರು ಯಜ್ಞ ಹತ್ರ ಬಂದು ಎಲ್ಲ ಯಮಾದಿ ತುಂಬ ದೇವತೆಗಳನ್ನು ಸೋಲಿಸಿ ಆನಂತರ ವೀರಭದ್ರನು ವಿಷ್ಣುವಿನ ಕೈಯಲ್ಲಿ ಪೆಟ್ಟು ತಿಂದಾಗ ಆನಂತರ ಸ್ವತಃ ರುದ್ರನೇ ಬಂದು ಅವನು ಅಲ್ಲಿ ಯಾರೆಲ್ಲ ಪುನಃ ದೇವತೆಗಳು ತನ್ನ ಕೆಲಸಕ್ಕೆ ಅಡ್ಡಿ ಮಾಡಿದರು ಅವರನ್ನು ಕೂಡ ಸೋಲಿಸಿದ. ಆನಂತರ ಅವನ ರೂಪ ಯಾವ ರೀತಿಯಾಗಿತ್ತು ಅಂತ ಅಲ್ಲಿ ವರ್ಣಿಸ್ತಾರೆ. ಆನಂತರ ಅಲ್ಲಿಯೇ ಕಥೆ ಸಮಾಪ್ತಿ ಮಾಡ್ತಾರೆ. ಆನಂತರ ವಾಮನ ಪುರಾಣ ನರನಾರಾಯಣರ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತದೆ. ಅಲ್ಲಿ ನರನಾರಾಯಣರು ಯಾರು ಕೇಳುವಾಗ ಯಮಧರ್ಮ ಇದ್ದಾನಲ್ವ, ಅವನಿಗೆ ಮೂರ್ತಿದೇವಿ ಅಂತ ದಕ್ಷನ ಮಗಳು ದಾಕ್ಷಾಯಿಣಿ ಅಂತ ಅವಳ ಹೆಸರು. ದಾಕ್ಷಾಯಿಣಿ ಅಂತ ನಾವು ಸತೀದೇವಿ ಕರೆಯುವುದು ನಾವು ನೋಡ್ತೇವೆ. ಅಷ್ಟೇ ಅಲ್ಲದೆ ಯಾರು ದಕ್ಷನ ಮಗಳು ಅವಳು ದಾಕ್ಷಾಯಿಣಿ. ಹಾಗಾಗಿ ಮೂರ್ತಿದೇವಿ ಕೂಡ ದಾಕ್ಷಾಯಿಣಿ ಅಂತ ವಾಮನ ಪುರಾಣ ಕರೀತದೆ. ಕರೆದು ಅವರಲ್ಲಿ 4 ಜನ ಹುಟ್ಟುತ್ತಾರೆ ಅಂತ ಯಾರೆಲ್ಲ ಕೇಳಿದರೆ ಹರಿ, ಕೃಷ್ಣ, ನರ, ನಾರಾಯಣ. ಅದರಲ್ಲಿ ವಿಶೇಷತಃ ಹರಿ, ಕೃಷ್ಣ, ನಾರಾಯಣ ಸಾಕ್ಷಾತ್ ನಾರಾಯಣನದ್ದೇ, ಯಾರು ಕ್ಷೀರಸಾಗರ ವಾಸಿಯಾಗಿದ್ದಾನೋ ಅವನದ್ದೇ ಅವತಾರ. ಇನ್ನು ನರ ಎನ್ನುವಂಥದ್ದು ವಿಶೇಷವಾಗಿ ಅದು ಶೇಷನ ಅವತಾರ, ವಿಶೇಷವಾಗಿ ನಾರಾಯಣನ ಆವೇಶ ಇದ್ದಂತಹ ಅವತಾರ. ಅಲ್ಲಿ ಹರಿಕೃಷ್ಣರು ಯೋಗದಲ್ಲಿ ತುಂಬ ಆಸಕ್ತರಾಗಿ ಅದನ್ನು ಮಾಡಿದರೆ, ಇನ್ನು ನಾರಾಯಣ ಮತ್ತು ನರರು ಬದರಿಕಾಶ್ರಮದಲ್ಲಿ ಅಲ್ಲಿ ಒಂದು ಬೆಟ್ಟದಲ್ಲಿ ತಪಸ್ಸು ಮಾಡ್ತಾರೆ. ಯಾವುದಕ್ಕಾಗಿ ಕೇಳಿದರೆ ಅವರ ಒಳಿತಿಗಾಗಿ ಅಲ್ಲ, ಜಗತ್ತಿನ ಕ್ಷೇಮಕ್ಕಾಗಿ ತಪಸ್ಸನ್ನು ಮಾಡ್ತಾರೆ ಅಂತ ವಾಮನ ಪುರಾಣ ಕರೀತದೆ. ಆಗ ಏನು ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದಾಗ ಏನು ಆಗ್ತದೆ ಅಂತ ಮುಂದೆ ಹೇಳ್ತಾರೆ. ಸಂಕ್ಷುಬ್ಧ ತಪಸಾತಾಭ್ಯಾಂ ಕ್ಷೋಭಣಾಯ ಶತಕ್ರತುಃ ರಂಭಾದ್ಯಪ್ಸರಸಃ ಶ್ರೇಷ್ಠಾಃ ಪ್ರೇಷಯಸ್ಸ ಮಹಾಶ್ರಮಂ ಅಂತ. ಇಂದ್ರನಿಗೆ ಅವರು ತಪಸ್ಸು ಮಾಡುವಾಗ ಏನೋ ಇದೇ ಈ ಥರ ತಪಸ್ಸು ಮಾಡ್ತಾ ಇದ್ದಾರೆ ಅಂದರೆ ಅವನಿಗೇನೋ ಒಂದು ಆಚೆ ಈಚೆ ಆಯ್ತಂತೆ. ಆಗ ಆ ಇಂದ್ರ ರಂಭೆಯನ್ನು ಕಳಿಸ್ತಾನಂತೆ. ಅವನು ಮುಖ್ಯವಾಗಿ ಇಲ್ಲಿ ಕೂಡ ಇಂದ್ರನ ಕಥೆಯನ್ನು ಕೇಳುವಾಗ ತುಂಬ ಕಡೆ ಬರ್ತದೆ ನಮಗೆ. ವಿಶ್ವಾಮಿತ್ರ ತಪಸ್ಸಿಗೆ ಅಡ್ಡಿ ಮಾಡಿದ, ಅವರ ತಪಸ್ಸಿಗೆ ಅಡ್ಡು ಮಾಡಿದ ಅಂತ ತುಂಬ ಕಥೆಯಲ್ಲಿ ಇಂದ್ರ ತಪಸ್ಸಿಗೆ ಅಡ್ಡು ಮಾಡುವಂಥದ್ದು ತುಂಬ ಅವನು ಅದಕ್ಕೆ ಪ್ರಸಿದ್ಧ. ಅವನಿಗೆ ಅದೇ ಕೆಲಸವ ಅಂತ ನಾವು ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು. ನಿಜವಾಗಿ ಅವನು ಯಾತಕ್ಕಾಗಿ ಆ ಥರ ಮಾಡ್ತಾನೆ ಕೇಳಿದರೆ, ಒಂದು ದೇವರ ಆಜ್ಞೆಯನ್ನು ಮಾಡಿರ್ತಾನೆ. ಏನೋ ಒಂದೆರಡು ಬಾರಿ ಅಜ್ಞಾನದಿಂದಲೂ ಮಾಡಿರಬಹುದು, ಆದರೆ ಮುಖ್ಯವಾಗಿ ಅವನು ದೇವರ ಆಜ್ಞೆಯನ್ನು ಮಾಡಿರುವಂಥದ್ದು ನಾವು ಹೆಚ್ಚು ಕಾಣುವಂಥದ್ದು. ಈ ರೀತಿಯಾಗಿ ಮಾಡಿ ಇಷ್ಟು ಕಷ್ಟ ಬಂದರೂ ಕೂಡ, ಇಷ್ಟು ಸಮಸ್ಯೆ ಬಂದರೂ ಕೂಡ ಅವನು ಯಾವ ರೀತಿಯಾಗಿ ಅಂದರೆ ಯಾರು ತಪಸ್ಸು ಮಾಡ್ತಾ ಇರ್ತಾರೋ ಅವರ ಏನು ಒಂದು ಮನಸ್ಸಿನ ಒಂದು ಗಟ್ಟಿತನ ಇದೆ ಅದನ್ನು ತೋರಿಸ್ಲಿಕ್ಕೋಸ್ಕರ ಇಂದ್ರ ಇಂತಹ ಕೆಲಸವನ್ನು ಮಾಡಿರ್ತಾನೆ. ಅದು ನಾವು ತುಂಬ ಪುರಾಣಗಳಲ್ಲಿ ಕಾಣಬಹುದು, ಇಲ್ಲಿ ಕೂಡ ನಾವು ಕಾಣ್ಬೋದು. ಇಲ್ಲಿ ಹೇಳುವಾಗ
ಅವನು ಅಪ್ಸರೆಯರನ್ನೆಲ್ಲ ಕಳಿಸ್ತಾನಂತೆ. ಆಗ ಅವನೊಟ್ಟಿಗೆ ಯಾರೆಲ್ಲ ಹೋಗ್ತಾರೆ ಅಂತ ಹೇಳ್ತಾರೆ. ಕಂದರ್ಪಶ್ಚ ಸುದುರ್ಧರ್ಷ ಚೂತಾಂಕ ಚೂತಾಂಕುರ ಮಹಾಯುಧ ಸಮಂ ಸಹಚರೇಣೈವ ವಸಂತೇನ ಆಶ್ರಮಂ ಗತಃ ಅಂತ. ಅವನಿಗ ಕಂದರ್ಪ, ಆ ಮನ್ಮಥ ಇದ್ದಾನಲ್ವ, ಕಂದರ್ಪ ಅಂತ ಹೇಳಿದರೆ ಆ ಮನ್ಮಥ ಅವನ ಆಯುಧ ಯಾವುದು ಕೇಳುವಾಗ ಚೂತವೇ ಮೊದಲಾದ ಹೂಗಳೇ ಅವನ ಆಯುಧ ಅಂತೆ. ಹಾಗಾಗಿ ಅಂತಹ ಮನ್ಮಥನೊಂದಿಗೆ ವಸಂತ ಕೂಡ ಹೋಗ್ತಾನಂತೆ. ವಸಂತ ಅಂತ ಹೇಳುವಾಗ ವಸಂತ ಋತುವಿಗೆ ಅಭಿಮಾನಿಯಾದವ, ಅಂದರೆ ಆ ಸಮಯದಲ್ಲಿ ಹೋಗ್ತಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು, ವಸಂತ ಕಾಲದಲ್ಲಿ ಹೋಗ್ತಾನೆ ಅಂತ. ಅದಕ್ಕೆ ಅಭಿಮಾನಿಯಾದ ದೇವತೆಯೊಂದಿಗೆ ಆ ವಸಂತ ಕಾಲದಲ್ಲಿ ಮನ್ಮಥ ಕೂಡ ಆ ನರನಾರಾಯಣನ ಹತ್ರ ಹೋಗ್ತಾನಂತೆ. ಯಾರೊಟ್ಟಿಗೆ? ಅಪ್ಸರೆಯರೊಂದಿಗೆ. ಅಲ್ಲಿ ಹೋದಾಗ ಏನು ಆಗ್ತದೆ ಅಂತ ಹೇಳ್ತಾರೆ. ತತಃ ಮಾಧವ ಕಂದರ್ಪೌ ತಾಹ ಚೈವ ಅಪ್ಸರಸಃ ವರಾಹ ಬದರಿಯಾಶ್ರಮ ಮಾನಮ್ಯ ವಿಚಿಕ್ರೀಡು ಯಥೇಚ್ಛಯ ಅಂತ. ಮುಖ್ಯವಾಗಿ ಯಾತಕ್ಕಾಗಿ ಹೋದದ್ದು ಕೇಳಿದರೆ, ಆ ಅಪ್ಸರೆಯರು ಇವರಿಗೆ ಪ್ರಲೋಭೆಯನ್ನು ಉಂಟು ಮಾಡಲಿ, ನರನಾರಾಯಣರಿಗೆ ಪ್ರಲೋಭೆಯನ್ನು ಉಂಟು ಮಾಡಿ ತಪಸ್ಸನ್ನು ನಿಲ್ಲಿಸಲಿ ಅಂತ ಎನ್ನುವ ಕಾರಣಕ್ಕೆ ಹೋದದ್ದು. ಅದಕ್ಕೆ ಯಾರ ಸಹಾಯ ಬೇಕು? ಮನ್ಮಥನ ಸಹಾಯ ಬೇಕು. ಮನ್ಮಥ ಆ ರೀತಿಯಾಗಿ ಮನಸ್ಸಿನೊಳಗೆ ಹೋಗಿ ಕೆಲಸ ಮಾಡಿದಾಗ ಆಗ ಅವರು ಪ್ರಲೋಭೆ ಒಳಗಾಗ್ತಾರೆ. ಅಷ್ಟೇ ಅಲ್ಲದೆ ವಸಂತ ಋತು, ಆ ವಸಂತ ಋತು ಮನ್ಮಥನ ಒಂದು ಪೀಡೆಯನ್ನು ಒಳ್ಳೆ ಪ್ರಚೋದಿಸ್ತದೆ. ಅಂತಹ ಸಮಯದಲ್ಲಿ ಹೋದರು. ಆಗ ಅಲ್ಲಿ ಪುನಃ ವಸಂತ ಹೋಗಿದ್ದಾನಲ್ವ, ಹಾಗಾಗಿ ಯಾವ ರೀತಿಯಾಗಿ ಆ ಪರಿಸರ ಶೋಭಿಸಿತು ಅಂತ ಹೇಳ್ತಾರೆ. ವಸಂತ ಹೋಗಿರೋದ್ರಿಂದ ವಸಂತ ಋತು ಅಲ್ವಾ, ಹಾಗಾಗಿ ಆ ಪರಿಸರ ಯಾವ ರೀತಿಯಾಗಿ ಶೋಭಿಸ್ತು ಅಂತ ಇಲ್ಲಿ ಹೇಳ್ತಾರೆ. ತಥೋ ವಸಂತೆ ಸಂಪ್ರಾಪ್ತೆ ಕಿಂಶುಕಾ ಜ್ವಲನಪ್ರಭಾ ನಿಷ್ಪತ್ರಾ ಸತತಂ ರೇಜು ಶೋಭೆಯಂತಹ ಧರಾತಳಂ ಅಂತ. ಆನಂತರ ಹಿಂದೆ ಆ ಸೆಕೆಗೆ, ಅಂದರೆ ಶಿಶಿರ ಋತು ಇತ್ತಲ್ವ, ಆ ಶಿಶಿರ ಋತುಗೆ ಅಂದರೆ ಚಳಿಗಾಲ, ಆ ಚಳಿಗಾಲಕ್ಕೆ ಎಲ್ಲ ಪತ್ರಗಳೆಲ್ಲ ಬಿದ್ದಿರ್ತವೆ. ಹಾಗಾಗಿ ಆ ಪತ್ರಗಳೆಲ್ಲ ಬಿದ್ದಿದ್ದಾವೆ. ಆಗ ಪ್ರಭೆಯೆಲ್ಲ ಕಳ್ಕೊಂಡಿವೆ, ಮರಗಳೆಲ್ಲ ತನ್ನ ಪ್ರಭೆಯನ್ನೇ ಕಳ್ಕೊಂಡಿವೆ, ಪತ್ರಗಳೇ ಇಲ್ಲ ಅಲ್ವಾ, ಹಾಗಾಗಿ ತಮ್ಮೆಲ್ಲ ಪ್ರಭೆಯನ್ನೇ ಕಳ್ಕೊಂಡಿವೆ. ಹಾಗಿರುವಾಗ ಏನು ಮಾಡಬೇಕು ಅಂತ ನೋಡುವಾಗ ಅದಕ್ಕೆ ಆ ವಸಂತ ಕಾಲದಲ್ಲಿ ಏನಾಗ್ತದೆ ಕೇಳಿದರೆ ಆ ಪತ್ರಗಳೆಲ್ಲ ಪುನಃ ಹುಡ್ತಾವಂತೆ. ಆಗ ಆ ಪತ್ರಗಳು ಹುಟ್ಟಿದ ಕಾರಣದಿಂದ ಆ ಎಲ್ಲ ಶೋಭಿಸ್ತಾವಂತೆ, ಆ ಮರಗಳೆಲ್ಲ ಶೋಭಿಸ್ತಾವಂತೆ. ಅದನ್ನು ಹೇಳ್ತಾರೆ ಇಲ್ಲಿ. ಅಷ್ಟೇ ಹೇಳ್ತಾರೆ. ಮೃಗವೃಂದಾ ಪಿಂಜರಿತಾ ರಾಜಂತೆ ಗಹನೇವನೆ ಪುಲಕಾಭಿವೃತಾ ಯದ್ವತ್ ಸಜ್ಜನಾ ಸುಹೃದಾಗಮೇ. ಇನ್ನು ಮೃಗವೃಂದಾ, ಮೃಗಗಳ ಒಂದು ಜಿಂಕೆಯಾದಿಗಳ ಮೃಗಗಳ ಸಮೂಹವೇ ತುಂಬ ರಾಜಿಸ್ತಾವಂತೆ, ಆ ಪರಿಸರದಲ್ಲಿ ಬದರಿಕಾಶ್ರಮದಲ್ಲಿ ರಾಜಿಸ್ತಾವಂತೆ. ಅವುಗಳೆಲ್ಲ ಪುಲಕಿತರಾಗ್ತಾವಂತೆ. ಯಾವ ರೀತಿಯಾಗಿ ಕೇಳಿದರೆ ಸುಹೃದಾಗಮೇ ಸಜ್ಜನಾಹ ಅಂತ ಇವರು ಒಂದು ಇಲ್ಲಿ ಹೇಳ್ತಾನೆ. ಒಂದು ಸಜ್ಜನರಿಗೆ ಒಂದು ಡೆಫಿನೇಷನ್ ಕೊಟ್ಟು ಬಿಡ್ತಾರೆ. ಏನು ಕೇಳಿದರೆ, ಒಳ್ಳೆಯವರು, ತನ್ನವರು, ಬೇಕಾದವರು ಬಂದಾಗ ಅಥವಾ ಯಾರೋ ಒಬ್ಬರು ಸಜ್ಜನರು ಬಂದಾಗ ಯಾವ ರೀತಿಯಾಗಿ ಸಜ್ಜನರು ಖುಷಿ ಪಡ್ತಾರೋ ಆ ರೀತಿಯಾಗಿ ಆ ಮೃಗಗಳು ಖುಷಿ ಬಿಡ್ತಂತೆ. ಅಂದರೆ ಒಬ್ಬರು ಮನೆಗೆ ಅತಿಥಿಗಳಂತ ಯಾರಾದರೂ ಬಂದಾಗ ಖುಷಿ ಬಿಟ್ಟರೆ ಅವರು ಸಜ್ಜನರು ಅಂತ ಇವರು ಹೇಳ್ತಾರೆ. ಆಗ ಹೀಗೆ ತುಂಬ ತುಂಬ ವಿಧ ವಿಧವಾಗಿ ವರ್ಣಿಸ್ತಾರೆ ವಸಂತ ಋತುವನ್ನು. ಇನ್ನು ತುಂಬ ಒಂದು 5-6 ಶ್ಲೋಕಗಳಲ್ಲಿ ವರ್ಣಿಸ್ತಾರೆ. ಆನಂತರ ಏನಾಗ್ತದೆ ಅಂತ ಇಲ್ಲಿ ಹೇಳ್ತಾರೆ. ತತಃ ನಾರಾಯಣ ದೃಷ್ಟ ಆಶ್ರಮಸ್ಯ ಅನವದ್ಯತ ಸಮೀಕ್ಷ್ಯ ಚ ದಿಶಃ ಸರ್ವ ತಥೋನಂಗಂ ಅಪಶ್ಯತ ಅಂತ. ಆಗ ಆ ನಾರಾಯಣ ಇದೇನು ಈ ಥರ ವ್ಯತ್ಯಾಸ ಆಗ್ತಾಯಿದೆ ಪರಿಸರ ಎಲ್ಲ ಅಂತ ನೋಡ್ತಾ ಅಲ್ಲಿ ಅನಂಗನನ್ನು ನೋಡ್ತಾರೆ ಅಂತ ಹೇಳ್ತಾರೆ. ಪುಲಸ್ತ್ಯರು ಅನಂಗನನ್ನು ನೋಡಿದರು ಅಂತ. ಹಿಂದೆ ಅಲ್ಲಿ ಕಂದರ್ಪ ಬಂದಿದ್ದ ಅಂತ ಹೇಳಿದರು. ಕಂದರ್ಪ ಅಂತ ಹೇಳಿದರೆ ಮನ್ಮಥನಿಗೆ ಇನ್ನೊಂದು ಹೆಸರು. ಇಲ್ಲಿ ನೋಡಿ ಅನಂಗ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅನಂಗ ಅಂದರೆ ಯಾಕೆ ಕರೆಯುವಂಥದ್ದು ಅಂತ ಮುಂದೆ ನಾರದರು ಕೇಳ್ತಾರೆ. ನಾರದರು ಹೇಳ್ತಾರೆ, ಕೋಸಾವನಂಗ ಬ್ರಹ್ಮರ್ಷೆ ತಸ್ಮಿನ್ ಬದರಿಕಾಶ್ರಮೆ ಯಂ ದದರ್ಶ ಜಗನ್ನಾಥಃ ದೇವ ನಾರಾಯಣೋ ವ್ಯಯಃ. ಯಾರು ಈ ಅನಂಗ? ಬ್ರಹ್ಮರ್ಷೆ ದೊಡ್ಡ ಜ್ಞಾನಿಗಳಂತ ನಿಮಗೆ ಗೊತ್ತುಂಟು, ಈ ಅನಂಗ ಯಾರು? ಆ ಕಥೆಯನ್ನು ನಂಗೆ ಚೂರು ಹೇಳಿ ಅಂತ ಅವ್ರು ಹೇಳ್ತಾರಂತೆ. ಆಗ ಪುಲಸ್ತ್ಯರು ಹೇಳ್ತಾರಂತೆ, ಕಂದರ್ಪ ಹರ್ಷತನಯ ಯೋಸೌ ಕಾಮೋ ನಿಗದ್ಯತೆ ಸಶಂಕರೇಣ ಸಂದಗ್ಧ ಹ್ಯನಂಗತ್ವ ಉಪಾಗತಃ ಅಂತ ಹೇಳ್ತಾರೆ. ಈ ಕಂದರ್ಪ ಇದಾನಲ್ವಾ, ಅವನು ಕಾಮ ಅಂತ ಅವನಿಗೆ ಇನ್ನೊಂದು ಹೆಸರು, ಕಾಮ, ಮನ್ಮಥ ಇತ್ಯಾದಿ ಹೆಸರುಗಳು ಅವನಿಗೆ. ಅವನು ಶಂಕರನಿಂದ ದಗ್ಧನಾಗ್ತಾನೆ, ಅವನು ಭಸ್ಮೀಭೂತನಾಗ್ತಾನೆ ಅಂತ ಹೇಳ್ತಾರೆ.
ಶಂಕರ ಅವನನ್ನು ಭಸ್ಮ ಮಾಡ್ತಾನೆ. ಹಾಗಾಗಿ ಅವನಿಗೆ ಅಂಗವೇ ಇಲ್ಲದಂತಾಯಿತು. ಹಾಗಾಗಿ ಅವನನ್ನು ಅನಂಗ ಅಂತ ಕರೀತಾರೆ ಅಂತ. ಅದು ಇವರಿಗೆ ಪುನಃ ಸಂಶಯ ಬಂತು ನಾರದರಿಗೆ. ಅವರು ಕೇಳ್ತಾರೆ, ಕಿಮರ್ಥಂ ಕಾಮದೇವೋಸೌ ದೇವದೇವೇನ ಶಂಭುನ ದಗ್ಧಸ್ತು ಕಾರಣೇ ಕಸ್ಮಿನ್ ನೇತದ್ವ್ಯಾಖ್ಯಾತುಮರ್ಹಸಿ. ಯಾವ ಕಾರಣದಿಂದ ಈ ಅನಂಗನನ್ನು ಶಿವ ಸುಟ್ಟ ಅಂತ ಪ್ರಶ್ನೆ ಕೇಳ್ತಾರೆ. ನೀವು ಅದನ್ನು ಸ್ವಲ್ಪ ಆದರೂ ವ್ಯಾಖ್ಯಾನ ಮಾಡ್ಬೋದಲ್ವಾ, ವಿಸ್ತಾರವಾಗಿ ಹೇಳ್ಬೋದಲ್ವಾ ಅಂತ ಕೇಳ್ತಾರೆ. ಆಗ ಪುಲಸ್ತ್ಯರು ಹೇಳ್ತಾರೆ, ಯದಾ ದಕ್ಷಸುತ ಬ್ರಹ್ಮನ್ ಸತೀಯಾತ ಯಮಕ್ಷಯಂ ವಿನಾಶ ದಕ್ಷಯಜ್ಞಂ ತಂ ವಿಚಚಾರ ತ್ರಿಲೋಚನಃ. ದಕ್ಷಯಜ್ಞದಲ್ಲಿ ಇಲ್ಲಿ ನೋಡಿ, ಇಲ್ಲೇ ಹೇಳ್ತಾರೆ ನೋಡಿ, ದಕ್ಷಯಜ್ಞದಲ್ಲಿ ಸಾಯ್ತಾಳೆ ಅಂತ. ಹಿಂದೆ ಇದೇ ಪುರಾಣದಲ್ಲಿ ಬಂದಿತ್ತು, ಅಲ್ಲಿ ವಾರ್ತೆಯನ್ನು ಕೇಳಿಯೇ ಸಾಯ್ತಾಳೆ ಅಂತ. ಅದೇ ನಿಜವಾಗಿ ಈ ಪುರಾಣದ ಪ್ರಕಾರ ಕೂಡ ಅವಳು ಎಲ್ಲಿ ಸಾಯ್ತಾಳೆ ಕೇಳಿ ದಕ್ಷಯಜ್ಞದಲ್ಲೇ ಸಾಯ್ತಾಳೆ ಅಂದರೆ ಅಲ್ಲೇ ತನ್ನ ಯೋಗಾಗ್ನೆಯಲ್ಲಿ ಪ್ರಾಣ ಬಿಡ್ತಾಳೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಆದರೆ ಅಲ್ಲಿ ಹಿಂದೆ ಹೇಳಿದ ಹಾಗೆ ಬೇಜಾರಿನಲ್ಲೇ ಅರ್ಧ ಸತ್ತು ಹೋದ್ಲು ಅಂತ ಅರ್ಥ ಮಾಡ್ಕೊಳ್ಬೇಕಂಥದ್ದು ಹೇಳ್ತಾರೆ. ತತಃ ವೃಷಧ್ವಜಂ ದೃಷ್ಟ ಕಂದರ್ಪ ಕುಸುಮಾಯುಧ ಅಪತ್ನೀಕಂ ತದಾಸ್ತ್ರೇಣ ಉನ್ಮಾದೇನ ಅಭ್ಯಸ್ತಾಡಯತ್. ಆ ರೀತಿಯಾಗಿ ನಾಶವಾದದ್ದನ್ನು ನೋಡಿ ತುಂಬ ಬೇಸರವಾಗ್ತದಂತೆ, ತುಂಬ ಪ್ರಲೋಭಿತನಾಗ್ತಾನಂತೆ. ಹೆಂಡತಿ ಇಲ್ಲ ಅವನು ಅಲ್ಲಿ ಕಾಮೋದ್ರಿಕ್ತನಾಗ್ತಾನಂತೆ, ತನ್ನ ಹೆಂಡತಿ ಇಲ್ಲ ಅಂತ. ಅಂದರೆ ತುಂಬ ಬೇಸರನಾಗ್ತಾನೆ ಅಂತ ಹೇಳ್ತಾರೆ. ಆ ಬೇಸರವಾದ ಸಮಯದಲ್ಲಿ ಮನ್ಮಥ ಇದ್ದಾನಲ್ಲ, ಕುಸುಮಾಯುಧ, ಹೂಗಳೇ ಆಯುಧ ಯಾರಿಗೋ ಅವನು ಕುಸುಮಾಯುಧ. ಆ ಕುಸುಮಾಯುಧ ತನ್ನ ಬಾಣವನ್ನು ಬಿಡ್ತಾನಂತೆ, ಅಂದರೆ ಅವನಲ್ಲಿ ಕಾಮ ಉದ್ರೇಕವಾಗುವಂತೆ ಮಾಡ್ತಾನಂತೆ. ಆಗ ತತಃ ಹರಃ ಶರೇಣಾಥ ಉನ್ಮಾದೇನ ಆಶುತಾಡಿತಃ ವಿಚಚಾರ ಮದೋನ್ಮತ್ತಃ ಕಾನನಾನಿ ಸರಾಂಸಿ ಚ ಅಂತ. ಆಗ ಆ ಕಾಮೋದ್ರಿಕ್ತನಾಗಿ ಆ ಶಿವ ಕೂಡ ತುಂಬ ಕಡೆ ಓಡಾಡಿದಂತೆ, ಕಾನನ ಸರಸ್ಸು ಈ ತುಂಬ ಕಡೆ ಓಡಾಡಿದಂತೆ. ಸ್ಮರನ್ ಸತಿಂ ಮಹಾದೇವ ತಥೋನ್ಮಾದೇನ ತಾಡಿತಃ ನ ಶರ್ಮಲೇಭೆ ದೇವರ್ಷೆ ಬಾಣವಿದ್ಧ ಇವದ್ವಿಪಃ ಅಂತ. ಆ ರೀತಿಯಾಗಿ ಅವನ ಬಾಣಕ್ಕೆ ತುತ್ತಾಗಿ, ಮನ್ಮಥನ ಬಾಣಕ್ಕೆ ತುತ್ತಾಗಿ ಆಗ ಅವನಿಗೆ ತುಂಬ ಉನ್ಮಾದವಾಯ್ತಂತೆ. ಆಗ ಅವನಿಗೆ ಖುಷಿಯೇ ಸಿಗಲಿಲ್ಲ ಅಂತೆ, ಯಾವಾಗಲೂ ಅದರದ್ದೇ ಚಿಂತೆ. ಹಾಗಾಗಿ ಯಾವ ರೀತಿಯಾಗಿ ಕೇಳಿದರೆ, ಒಂದು ಬಾಣಕ್ಕೆ ತುತ್ತಾದ ಒಂದು ದ್ವೀಪ ಆನೆ ಯಾವ ರೀತಿಯಾಗಿ ಓಡಾಡ್ತದೋ ಆ ರೀತಿಯಾಗಿ ಆ ಶಿವ ಓಡಾಡಿದಂತೆ. ತತಃ ಪಪಾತ ದೇವೇಶಃ ಕಾಳಿಂದಿ ಸರಿತಂ ಮುನೆ ನಿಮಗ್ನೆ ಶಂಕರೇ ಆಪೋ ದಗ್ಧಾಃ ಕೃಷ್ಣತ್ವಂ ಆಗತಃ ಅಂತ. ಕಾಳಿಂದಿ ನದಿ ಕಪ್ಪು. ಆ ಕಪ್ಪು ಯಾಕಾಯಿತು ಕೇಳಿದರೆ, ಒಂದು ಬಾರಿ ಅವನು ತನ್ನ ಕಾಮೋದ್ರಿಕ್ತನಾಗಿ ಕಾಳಿಂದಿ ನದಿಗೆ ಬಿದ್ದು ಬಿಟ್ಟ ಅಂತೆ. ಆಗ ಅದೆಲ್ಲ ಭಸ್ಮವಾಗಿ ಹೋಯ್ತಂತೆ, ಅಷ್ಟು ತಾಪ. ಆ ತಾಪದಿಂದ ಕಾಳಿಂದಿ ನದಿ ಭಸ್ಮ ಆಯ್ತಂತ ಹೇಳಿದರೆ ಅಷ್ಟು ದಗ್ಧವಾಗಿ ಹೋಯ್ತಂತೆ. ಆಗ ಅದು ಕಪ್ಪಾಗಿ ಹೋಯ್ತಂತೆ, ಅಷ್ಟು ಬಿಸಿಗೆ ಆ ನೀರು ಕೂಡ ಕಪ್ಪಾಗುವಾಗೆ ಆಯ್ತಂತೆ. ಆಗ ಹೇಳ್ತಾರೆ, ತಥೋ ನದೀಷು ಪುಣ್ಯಾಸು ಸರಸ್ಸು ಚ ನದೇಶು ಚ ಪುಲಿನೇಶು ಚ ರಮ್ಯೇಶು ವಾಪೀಶು ನಲಿನೀಶು ಚ. ಎಲ್ಲ ಕಡೆ ಓಡಾಡ್ತಾನಂತೆ, ನದಿ, ನದ, ಸರಸ್ಸು ಎಲ್ಲ ಕಡೆ ಓಡಾಡಿದ್ರು ಕೂಡ ಅವನ ಆ ಕಾಮದ ಒಂದು ಏನು ಬೆಂಕಿ ಇದೆ, ಅಗ್ನಿ ಇದೆ, ಅದು ತಣಿಸ್ತಾ ಇಲ್ಲ ಅಂತೆ. ಹೇಳ್ತಾರೆ, ತ್ಯಾತ್ವಾ ಕ್ಷಣಂ ಪ್ರಸ್ವಪಿತಿ ಕ್ಷಣಂ ಸ್ವಪ್ನಾಯತೆ ಹರಃ ಸ್ವಪ್ನೆ ತಥೇದಂ ಗದತಿ ತಾಂ ದೃಷ್ಟ್ವಾ ದಕ್ಷಕನ್ಯಕಾ ಕ್ಷಣಂ ಗಾಯತಿ ದೇವಶ್ಚೆ ಕ್ಷಣಂ ರೋದಿತಿ ಶಂಕರಃ ಕ್ಷಣಂ ಧ್ಯಾಯತಿ ತನ್ವಂಗೀಂ ದಕ್ಷಕನ್ಯಾ ಮನೋರಮಾಂ. ಆ ಕೆಲವು ಬಾರಿ ಆ ದಕ್ಷಕನ್ಯೆಯನ್ನು ಗಾನ ಮಾಡ್ತಾನಂತೆ, ಕೆಲವು ಬಾರಿ ಯೋಚಿಸ್ತಾನಂತೆ, ಕೆಲವು ಬಾರಿ ನಿದ್ದೆ ಮಾಡುವಾಗಲೂ ಅವಳದೇ ಸ್ವಪ್ನ ಅಂತೆ. ಇನ್ನು ಏನಾದರೂ ಕೂಡ ಅವಳ ನೆನಪು ಹೋಗ್ತಾ ಇಲ್ಲ ಅಂತೆ. ಅವನು ಹೇಳ್ತಾನಂತೆ, ನಿರ್ಘೃಣೆ ತಿಷ್ಟ ಕಿಂ ಮೂಢೆ ತ್ಯಜಸೆ ಮಾಂ ಅನಿಂದಿತೆ ಮುಗ್ಧೇ ತ್ವಯಾ ವಿರಹಿತಃ ದಗ್ಧೋಸ್ಮಿ ಮದನಾಗ್ನಿನ. ಈ ಮದನ ಎಂಬ ಅಗ್ನಿಯಿಂದ, ಕಾಮ ಎಂಬ ಅಗ್ನಿಯಿಂದ ನಾನು ಸುಟ್ಟೋಗ್ತಾ ಇದ್ದೇನೆ. ನಿರ್ಘೃಣೆ, ನಿಮಗೆ ದಯೇ ಇಲ್ಲ ಅಲ್ವಾ? ಏನು ನಿನಗೆ ಮಾಡಿಬಿಟ್ಟು, ಯಾಕೆ ನನ್ನನ್ನು ಬಿಟ್ಟುಬಿಟ್ಟೆ? ಅನಿಂದಿತೆ, ನಿನಗೆ ಯಾವುದೇ ದೋಷ ಇರಲಿಲ್ಲ, ನೀನು ಅನಿಂದಿತಳಾಗಿದ್ದಿ ಎಲ್ಲರಿಂದ, ಆದರೂ ಕೂಡ ನೀನು ನನ್ನನ್ನು ಬಿಟ್ಟು ಹೋಗಿಬಿಟ್ಟಿ ಅಲ್ವಾ ಅಂತ ಕೇಳ್ತಾನಂತೆ. ಶ್ರೂಯಸೆ ದೃಶ್ಯತೆ ನಿತ್ಯಂ ಸ್ಪೃಶ್ಯಸೆ ವದ್ಯಸೆ ಪ್ರಿಯೆ ಆಲಿಂಗ್ಯಸೆ ಚ ಸತತಂ ಕಿಮರ್ಥಂ ನಾಭಿಭಾಷಸೆ. ನೀನು ನನ್ನನ್ನು ಆಲಿಂಗಿಸ್ತಾ ಇದ್ದಿ, ನನ್ನ ಹತ್ರ ಒಳ್ಳೆ ಮಾತಾಡ್ತಾ ಇದ್ದಿ, ನನ್ನನ್ನು ವಂದಿಸ್ತಾ ಇದ್ದಿ, ನನ್ನನ್ನೇ ನೋಡ್ತಾ ಇದ್ದಿ, ಈಗ ಯಾಕೆ ನೀನು ನನ್ನನ್ನು ಮಾತಾಡ್ತಾ ಇಲ್ಲ, ಯಾಕೆ ನಾನು ನೋಡ್ತಾ ಇಲ್ಲ ಅಂತ ಕೇಳ್ತಾನಂತೆ. ತಯೋಕ್ತಾನೆ ವಚಾಂಸಿ ಪೂರ್ವ ಮಮ ಕೃಶೋದರಿ ವಿನಾ ತ್ವಯಾ ನ ಜೀವೇಯಂ ತದ್ ಅಸತ್ಯಂ ತ್ವಯಾ ಕೃತಂ.
ನೀನು ಏನೇನೋ ಹೇಳಿದ್ದಿ ಹಿಂದೆ, ನಿನ್ನನ್ನು ಬಿಟ್ಟರೆ ನಾನು ಜೀವನವೇ ಮಾಡುವುದಿಲ್ಲ, ನೀನಂದರೆ ನನಗೆ ಬಹಳ ಇಷ್ಟ ಅಂತೆಲ್ಲ ಹೇಳಿದ್ದಿ. ಕೃಶೋದರಿ, ಒಳ್ಳೆಯ ನಡು ಇದ್ದವಳೆ ನೀನು, ನೀನು ಇದು ಎಂತೆಲ್ಲ ಹೇಳಿದ್ಯೋ ಅದೆಲ್ಲ ಸುಳ್ಳು ಅಂತ ಹೇಳ್ತಾನಂತೆ. ಏಹಿ ಏಹಿ ಕಾಮಸಂತಪ್ತಂ ಪರಿಶ್ವಜ ಸುಲೋಚನೆ ನಾಣ್ಯತ ನಶ್ಯತೆ ತಾಪಃ ಸತ್ಯೇನಾಪಿ ಶಪೇ ಪ್ರಿಯೇ ಅಂತ ಹೇಳ್ತಾನಂತೆ. ನೀನು ನನ್ನ ಹತ್ರ ಬರಲೇಬೇಕು, ನನ್ನನ್ನು ಆಲಿಂಗಿಸಲೇಬೇಕು, ಇಲ್ಲಾಂದರೆ ನನ್ನ ತಾಪ ಏನಿದೆ ಅದು ನಾಶವಾಗುವುದಿಲ್ಲ ಅಂತ ಇಷ್ಟರಲ್ಲೇ ಓಡಾಡ್ತಾ ಇರ್ತಾನಂತೆ. ಆಗ ಪುನಃ ಈ ಮನ್ಮಥ ಏನು ಮಾಡ್ತಾನೆ ಕೇಳಿದರೆ, ತಮ್ಮ ಕೂಜಮಾನಂ ವಿಲಪಂತಂ ಆರ ಸಮೀಕ್ಷ ಕಾಮೋ ವೃಷಕೇತನಂ ಹಿ ವಿವ್ಯಾಧ ಚಾಪಂ ತರಸಾ ವಿನಾಮ್ಯ ಸಂತಾಪನಾಂನಾತು ಶರೇಣ ಭೂಯಃ ಅಂತ. ಆಗ ಅವನು ಇಲ್ಲೇ ಅರ್ಧ ಕಾಮೋದ್ರಿಕ್ತನಾಗಿದ್ದಾನೆ. ಪುನಃ ಸಂತಾಪ ಎಂಬ ಒಂದು ಬಾಣವನ್ನು ಅವನು ಬಿಡ್ತಾನಂತೆ. ಆ ಮನ್ಮಥ ಸಂತಾಪ ಎನ್ನುವ ಬಾಣವನ್ನು ಪುನಃ ಬಿಡ್ತಾನಂತೆ. ಒಂದು ಬೆಂಕಿಗೆ ತುಪ್ಪ ಹೇಗೆ ಸುರಿದಾಗ ಹೇಗೆ ಆಗ್ತದೋ ಆ ರೀತಿಯಾಗಿ ಆ ಮನ್ಮಥ ಪುನಃ ಬಾಣವನ್ನು ಬಿಡ್ತಾನಂತೆ. ಆಗ ಸಂತಾಪನಾಸ್ತ್ರೇಣ ತದಾ ಸವಿದ್ಧ ಭೂಯಸ್ಸ ಸಂತಪ್ತ ತರೋ ಬಭೂವ ಸಂತಾಪಯಶ್ಚಾಪಿ ಜಗತ್ಸಮಗ್ರಂ ಫುತ್ಕೃತ್ಯ ವಿವಾಸತೆ ಸ್ಮ. ಆಗ ಅವನು ಆ ಸಂತಾಪ ಎಂಬ ಬಾಣದಿಂದ ಪುನಃ ಹೆಚ್ಚು ಕಾಮೋದ್ರಿಕ್ತನಾಗ್ತಾನಂತೆ. ಎಲ್ಲ ಕಡೆ ಓಡಾಡ್ತಾನಂತೆ. ಪುತ್ಕೃತ್ಯ ಜೋರಾಗಿ ಸದ್ದು ಮಾಡ್ತಾ ಇರ್ತಾನಂತೆ. ಆಗ ಅವನಿಗೆ ಒಬ್ಬ ಕಾಣ್ತಾನಂತೆ. ಯಾರಂತ ಹೇಳ್ತಾರೆ, ದದರ್ಶ ಯಕ್ಷಾದಿ ಪತೇ ತನೂಜಂ ಪಾಂಚಾಲಿಕಂ ನಾಮ ಜಗತ್ಪ್ರಧಾನಂ ದೃಷ್ಟ್ವಾದಿನೇತ್ರ ಧನದಸ್ಯ ಪುತ್ರಂ ಪಾರ್ಶ್ವಂ ಸಮಭ್ಯೇತ್ಯ ವಚೋಬಭಾಷೆ ಅಂತ ಹೇಳ್ತಾರೆ. ಆಗ ಅವನು ಒಬ್ಬ ಯಕ್ಷಾಧಿಪತಿಯನ್ನು ನೋಡ್ತಾನಂತೆ. ಅವನನ್ನು ನೋಡಿ ಯಾರು ಕೇಳಿದರೆ ಅವನ ಹೆಸರು ಪಾಂಚಾಲಿಕ ಅಂತ. ಆ ಪಾಂಚಾಲಿಕನ ನೋಡಿ ಈ ಮಾತನ್ನು ಅವನು ಆಡ್ತಾನಂತೆ. ನನಗೊಂದು ಕೆಲಸ ಮಾಡಿ ಕೊಡ್ತೀಯಾ ಅಂತ ಕೇಳ್ತಾನಂತೆ. ಆಗ ಆ ಪಾಂಚಾಲಿಕ ಎನ್ನುವನು ಒಂದು ಉತ್ತರವನ್ನು ಹೇಳ್ತಾನಂತೆ, ಎನ್ನಾತ ಮಾಂ ವಕ್ಷಸಿ ತತ್ಕರಿಷ್ಯೆ ಸುದುಷ್ಕರಂ ಯದ್ಯಪಿ ದೇವಸಂಗೈ ಆಜ್ಞಾಪಯಸ್ವ ಅತುಲವೀರ್ಯ ಶಂಭೋ ದಾಸೋಸ್ಮಿತೆ ಭಕ್ತಿಯುತ ತಥೇಶ. ನೋಡು ರುದ್ರ, ನೀನು ಎಷ್ಟು ದೊಡ್ಡ ಶಕ್ತಿ ಅಂತ ನನಗೆ ತಿಳಿದಿದೆ. ನೀನು ಪರಮೇಶ್ವರ ಅಂತ ಕರೆಯಲ್ಪಡುವವನು, ಇಡೀ ಜಗತ್ತಿಗೆ ಅಂತ ಒಡೆಯನ ಸ್ಥಾನದಲ್ಲಿರುವವನು. ಹಾಗಾಗಿ ನೀನು ಏನು ಹೇಳ್ತೀಯ ಅದನ್ನು ನಾನು ಮಾಡ್ತೇನೆ ಅಂತ ಅವನು ಹೇಳ್ತಾನಂತೆ. ಆಗ ಈಶ್ವರ ಹೇಳ್ತಾನಂತೆ, ನಾಶಂ ಗತಾಯಾಂ ವರದಾಂಬಿಕಾಯಾಂ ಕಾಮಾಗ್ನಿನ ಪೃಷ್ಠ ಸುವಿಗ್ರಹೋಸ್ಮಿ ವಿಭಿನ್ನೋ ಧೃತಿಂ ನಿವಿಂದಾಮಿ ರತಿಂ ಸುಖಂ ವಾ ಅಂತ ಹೇಳ್ತಾನಂತೆ. ನನ್ನ ಹೆಂಡತಿ ಏನು ಹತಳಾಗಿದ್ದಾಳೋ, ಸತ್ತು ಹೋದಳು. ಆ ನಂತರ ನನಗೆ ಯಾವುದೇ ಸುಖ ಸಿಗ್ತಾ ಇಲ್ಲ. ನಾನು ಈ ಒಂದು ಖುಷಿಯನ್ನು ಪಡ್ತಾ ಇಲ್ಲ, ಏನನ್ನು ಧೈರ್ಯವನ್ನು ಸಾಲ್ತಾ ಇಲ್ಲ. ಆಯಿತು, ನಾನು ಈ ಕಾಮವನ್ನು ಗೆದ್ದೇ ಬಿಡ್ತೇನೆ ಅಂತ ಒಂದು ಧೈರ್ಯವೂ ನನಗೆ ಸಿಗ್ತಾ ಇಲ್ಲ, ಒಂದು ಸುಖವೂ ಇಲ್ಲ, ಯಾವುದೂ ಇಲ್ಲ. ನನ್ನನ್ನು ರಕ್ಷಣೆ ನನಗೆ ಯಾವುದರಲ್ಲೂ ಒಂದು 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 ಯಾವ ಅದಕ್ಕೆ ಒಂದು ಉತ್ತರವೇ ಸಿಗ್ತಾ ಇಲ್ಲ ಅಂತ ಅವನು ಹೇಳ್ತಾನಂತೆ ಆ ರುದ್ರ. ಆಗ ಅವನು ಹೇಳ್ತಾನಂತೆ, ಪಾಂಚಾಲಿಕ ಏನು ಮಾಡ್ತಾನೆ ಕೇಳಿದರೆ, ಇತ್ಯೇವ ಮುಕ್ತಃ ವೃಷಭಧ್ವಜೇನ ಯಕ್ಷಪತೀಚ್ಛನ್ ಸ ವಿಜೃಂಭಣಾದಿನ್ ತೋಷಂ ಜಗಾಮಾಶು ತತಶೂಲಿ ತುಷ್ಟಾದ ದೈವಂ ವಚನಂ ಬಭಾಷೆ ಅಂತ. ಆಗ ಅವನು ಪಾಂಚಾಲಿಕ ಹೇಳ್ತಾನಂತೆ, ಆಯಿತು, ನಿನಗೇನು ಒಂದು ಸಮಸ್ಯೆ ಬಂದಿದೆ ಅದನ್ನು ನಾನೇ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಅವನನ್ನು ಏನು ಒಂದು ಕಷ್ಟಪಡ್ತಾ ಇದ್ನೋ ಆ ಶಿವನನ್ನು ಅದರಿಂದ ತಣಿಸ್ತಾನಂತೆ. ಆಗ ಈಶ್ವರನಿಗೆ ಬಹಳ ಸಂತೋಷವಾಗಿ ಹೇಳ್ತಾನಂತೆ, ತಸ್ಮಾತ್ ವರಂ ತ್ವಾಂ ಪ್ರತಿಪೂಜನಾಯ ದಾಸ್ಯಾಮಿ ಲೋಕಸ್ಯ ಚ ಹಾಸ್ಯಕಾರಿ ಯಸ್ತ್ವಾಂ ಯದಾ ಪಶ್ಯತಿ ಚೈತ್ರ ಮಾಸೆ ಸ್ಪೃಶನ್ನರೋ ವಾರ್ಚಯತೆ ಚ ಭಕ್ತಿಯ. ಇನ್ನು ಯಾರು ನಿನ್ನನ್ನು ಈ ಚೈತ್ರ ಮಾಸದಲ್ಲಿ ನಿನ್ನನ್ನು ಯಾರು ಮುಡ್ತಾರೋ ಅವರು ನಿನ್ನ ಪೂಜೆಯನ್ನು ಮಾಡ್ತಾರೆ, ಅವರು ನಿನ್ನ ಬಗ್ಗೆ ಅಷ್ಟು ಖುಷಿಯನ್ನು ಪಡ್ತಾರೆ. ಹೇ ಪಾಂಚಾಲಿಕ, ನೀನು ನನ್ನ ಹೆಸರಿನಿಂದಲೇ ಪ್ರಸಿದ್ಧನಾಗ್ತಿ, ನೀನು ದೊಡ್ಡ ಪೂಜ್ಯನಾಗ್ತಿ, ಜಗತ್ತಲ್ಲೇ ಒಳ್ಳೆಯ ಪೂಜ್ಯನಾಗ್ತಿ ಅಂತ ಆ ರುದ್ರ ಪಾಂಚಾಲಿಕನಿಗೆ ಒಂದು ವರವನ್ನು ಕೂಡ ಕೊಡ್ತಾನಂತೆ. ಆಗ ಬಹಳ ಸಂತೋಷಗೊಳ್ತಾನೆ ಪಾಂಚಾಲಿಕ ಕೂಡ. ಅದಾದಮೇಲೆ ಮುಂದೆ ಏನಾಯಿತು ಅಂತ ಹೇಳ್ತಾರೆ, ತಸ್ಮಿನ್ ಸುಪುಣ್ಯೇ ವಿಷಯ ನಿವಿಷ್ಟೋ ರುದ್ರಪ್ರಸಾದಾತ್ ಅಭಿಪೂಜ್ಯತೆಯಸೋ ತಸ್ಮಿನ್ ಪ್ರಯಾತೆ ಭಗವಾನ್ ಶ್ರೀನೇತ್ರ ದೇವೋಪಿ ವಿಂದ್ಯಂ ಗಿರಿಂ ಅಭ್ಯಗಚ್ಚತ್. ಆನಂತರ ಆ ವರವನ್ನು ಪಡೆದ ಮೇಲೆ ಪುಣ್ಯವಂತನಾದ ಆ ಪಾಂಚಾಲಿಕ ಮುಂದೆ ರುದ್ರಪ್ರಸಾದದಿಂದ ಅಭಿಪೂಜ್ಯನಾಗ್ತಾನಂತೆ ಇಡೀ ಜಗತ್ತಲ್ಲಿ. ಹಾಗೆಯೇ ಅವನು ಕೂಡ ಒಂದು ಕಡೆ ಹೋಗ್ತಾನಂತೆ.
ಈ ರುದ್ರ ಕೂಡ ಗಿರಿ ಬೆಟ್ಟಕ್ಕೆ ಹೋಗ್ತಾನಂತೆ. ಅಲ್ಲಿ ಹೋಗಿ ತತ್ರಾಭಿಮದನಃ ಗತ್ವ ದದರ್ಶ ವಿಷಕೇತನಂ ದೃಷ್ಟ್ವಾ ಪ್ರಹರ್ತುಕಾಮಂ ಚ ತತಃ ಪ್ರಾದುದ್ರವದ್ದರಹ ಅಂತ ಹೇಳ್ತಾರೆ. ಆಗ ಹರಹ ಪುನಃ ಓಡಾಡ್ಲಿಕ್ಕೆ ಶುರು ಮಾಡ್ತಾನಂತೆ. ಯಾಕೆ ಕೇಳಿದರೆ ಪುನಃ ಮದನ ಆಗ ಮನ್ಮಥ ಬಾಣ ಬಿಡ್ತಾನಂತೆ. ಒಂದು ಬಾರಿ ಬಿಟ್ಟಾಯಿತು, ಅದನ್ನು ಪಾಂಚಾಲಿಕ ಕೊಟ್ಟು ಕೂಡ ಆಯಿತು. ಪುನಃ ಬಾಣ ಬಿಡ್ತಾನಂತೆ. ಅಂದರೆ ಮುಖ್ಯವಾಗಿ ಅಲ್ಲ, ರುದ್ರದೇವರು ಅಷ್ಟು ಒಂದು ಕಾಮವನ್ನು ತಣಿಸಲಿಕ್ಕೆ ಅವರಿಗೆ ಸಾಮರ್ಥ್ಯ ಇಲ್ವಾ ಅಂತ ಕೇಳಿದರೆ, ಮುಖ್ಯವಾಗಿ ಅವರು ನಮಗೆ ತೋರಿಸಲಿಕ್ಕೆ ಮಾಡಿರ್ತಾರೆ ಇಂತಹ ಕೆಲಸವನ್ನು. ಏನು ಕೇಳಿದರೆ, ಆ ಕಾಮದ ಪ್ರಲೋಭಕ್ಕೆ ಒಳಗಾದರೆ ನಾವು ಅದನ್ನು ದಾಟುವುದು ಬಹಳ ಕಷ್ಟ ಇದೆ ಅಂತ ಹೇಳಲಿಕ್ಕೋಸ್ಕರ ಅದರ ಬಾಣ ಇದೆ, ಮನ್ಮಥನ ಬಾಣ ಇದೆ, ಅದನ್ನು ದಾಟುವುದು ಬಹಳ ಕಷ್ಟ ಅಂತ ತಿಳಿಸ್ಲಿಕ್ಕೆ ರುದ್ರದೇವರು ಈ ಥರ ಮಾಡಿರ್ತಾರೆ. ಬಿಟ್ಟರೆ ಅವರು ಅವರಿಗೆ ಅಷ್ಟು ಸಾಮರ್ಥ್ಯ ಇರಲಿಲ್ವಾ? ಮನೋಭಿಮಾನಿಗಳು ಅಂತ ಹೇಳ್ತೀರಿ, ಮನಸ್ಸನ್ನು ನಿಯಂತ್ರಣ ಮಾಡುವವರು ಅಂತ. ಅವರಿಗೆ ತಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ವಾ ಕೇಳಿದರೆ ಮುಖ್ಯವಾಗಿ ಇದೆ. ಅದು ಆ ಒಂದು ಕಾಮನ ಬಾಣಕ್ಕೆ ಒಳಗಾದರೆ ಅದನ್ನು ದಾಟುವುದು ಎಷ್ಟು ಕಷ್ಟ ಇದೆ ಅಂತ ತಿಳಿಸ್ಲಿಕ್ಕೆ ಅವ್ರು ಈ ಥರ ಮಾಡಿ ತೋರಿಸ್ತಾ ಇದ್ದಾರೆ. ಆಗ ಅವರು ಪುನಃ ಓಡಾಡಲಿಕ್ಕೆ ಶುರು ಮಾಡ್ತಾರಂತೆ, ಬಹಳ ಎಲ್ಲ ಕಡೆ ಓಡ್ತಾರಂತೆ. ತತಃ ದಾರುವನಂ ಘೋರಂ ಮದನಾವಿ ಸತಃ ಹರಹ ವಿವೇಶ ಋಷಯೋ ಯತ್ರ ಸಪತ್ನೀಕಃ ವ್ಯವಸ್ಥಿತಾಃ ಅಂತ. ಆಗ ಆ ರುದ್ರದೇವರು ಪುನಃ ಓಡಾಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಎಲ್ಲಿ ಹೋಗ್ತಾರೆ ಕೇಳಿದರೆ ಋಷಿಗಳ ಆಶ್ರಮಕ್ಕೆ ಹೋಗ್ತಾರಂತೆ. ಋಷಿಗಳ ಆಶ್ರಮದಲ್ಲಿ ಎಲ್ಲ ಸಪತ್ನೀಕರು, ಪತ್ನಿಯರೆಲ್ಲ ಇರ್ತಾರಂತೆ, ಅಲ್ಲೇ ಹೋಗ್ತಾರಂತೆ. ಅಲ್ಲಿ ಹೋಗಿ ಅವರು ಏನು ಮಾಡ್ತಾರೆ ಕೇಳಿದರೆ, ತೇಚಾ ಋಷೇ ಸರ್ವೇ ದೃಷ್ಟ್ವಾ ಮೂರ್ಧ್ನಾ ನತಾಭವನ್ ತತಸ್ತಾನ್ ಪ್ರಾಹ ಭಗವಾನ್ ಭಿಕ್ಷಾಮೇ ಪ್ರತಿದೀಯತಾಂ ತತಸ್ತೆ ಮೌನಿತಸ್ತಸ್ತು ಸರ್ವ ಏವ ಮಹರ್ಷಯಃ ತದಾಶ್ರಮಾಣಿ ಸರ್ವಾಣಿ ಪರಿಚಕ್ರಾಮ ನಾರದ ಅಂತ. ಆಗ ರುದ್ರದೇವರನ್ನು ನೋಡಿ, ರುದ್ರದೇವರಿಗೆ ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ ಅಂತ ಎಲ್ಲರೂ ಅವರಿಗೆ ನಮಸ್ಕಾರ ಮಾಡ್ತಾರಂತೆ. ಆ ರುದ್ರದೇವರಿಗೆ ನಮಸ್ಕಾರ ಮಾಡ್ತಾರಂತೆ. ಆಗ ಇವರು ಕೇಳ್ತಾರೆ, ನನಗೆ ಭಿಕ್ಷೆ ಕೊಡಿ ಅಂತ. ಆಗ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಭಿಕ್ಷೆ ಹೇಗೆ ಕೊಡುವುದು? ಅವರಿಗೆ ಯಾವುದರ ಭಿಕ್ಷೆ ಬೇಕೀಗ? ಅವರು ಕಾಮೋದ್ರಿಕ್ತರಾಗಿದ್ದಾರೆ. ಭಿಕ್ಷೆ ಕೊಡುವಂತೇಳಿ ಏನಂತ ಭಿಕ್ಷೆ ಕೊಡುವಂಥದ್ದು? ಹಾಗಾಗಿ ಅವರು ಸುಮ್ಮನೆ ಮೌನಿತರಾದ್ರಂತೆ, ಸುಮ್ಮನೆ ಕುತ್ಕೊಂಡ್ರಂತೆ. ಆಗ ಬಂದದ್ದು ನೋಡಿ, ರುದ್ರದೇವರು ಬಂದದ್ದು ನೋಡಿ ಬೇರೆಯವರಿಗೆ ಋಷಿ ಪತ್ನಿಯರಿಂದ ಮಾಡ್ತಾರೆ ಅಂತ ಹೇಳ್ತಾರೆ. ತಂ ಪ್ರವಿಷ್ಟಂ ತದಾ ದೃಷ್ಟ್ವಾ ಭಾರ್ಗವಾತ್ರೇ ಯೋಷಿತಃ ಪ್ರಕ್ಷೋಭಂ ಅಗಮನ್ ಸರ್ವಾಃ ಹೀನಸತ್ವಾಃ ಸಮಂತತಃ ಋತೆ ತರುಂಧತೀ ಮೇಕಾಂ ಅನಸೂಯಾಂ ಚ ಭಾಮಿನೀಂ ಏತಾಭ್ಯಾಂ ಭರ್ತೃಪೂಜಾಸು ತಚ್ಚಿಂತ ಸುತಂ ಮನಃ ಅಂತ. ಆಗ ಅವರದ್ದು ರುದ್ರದೇವರು ಬಂದದ್ದು ನೋಡಿ ಈ ಋಷಿಗಳ ಪತ್ನಿಯರಿಗೆ ಮನಸ್ಸು ಪ್ರಲೋಭನೆಗೊಳ್ಳಿದಂತೆ. ಅವರು ಕೂಡ ರುದ್ರನ ಹಿಂದೆ ಓಡಾಡ್ತಾರಂತೆ. ಆ ಇಬ್ಬರನ್ನು ಬಿಟ್ಟು ಅಂತ ಹೇಳ್ತಾರೆ. ಅಂದರೆ ದೊಡ್ಡ ಇಬ್ಬರು ಪತಿವ್ರತೆಯರು ಯಾರು ಕೇಳಿದರೆ ಅರುಂಧತಿ ಮತ್ತು ಅನಸೂಯರು. ನಾವು ಇಂದು ಕೂಡ ಒಂದು ಮದುವೆಯ ಪ್ರಸಂಗದಲ್ಲಿ ಅರುಂಧತಿ ನಕ್ಷತ್ರ ಅಂತ ತೋರಿಸ್ತೇವೆ. ನಾವು ಮಧ್ಯಾಹ್ನ ತೋರಿಸ್ತೇವೆ, ಎಂಥ ನಕ್ಷತ್ರ ಕಾಣ್ತದೆ ಅಂತ ಅವರೇ ನೋಡಿದವರೇ ಹೇಳಬೇಕು. ಆದರೆ ಅದು ನಿಜವಾಗಿ ತೋರಿಸಲಿಕ್ಕಿರುವಂಥದ್ದು ರಾತ್ರಿ ಸಮಯದಲ್ಲಿ ಅರುಂಧತಿ ನಕ್ಷತ್ರವನ್ನು. ಅರುಂಧತಿ ದೊಡ್ಡ ಪತಿವ್ರತೆ. ರುದ್ರ ಬಂದರೂ ಕೂಡ ಆ ರುದ್ರ ಅವನದ್ದು ಬಹಳ ಸ್ಪೃದ್ರೂಪಿ. ಆ ರುದ್ರ ದೊಡ್ಡ ಸ್ಪೃದ್ರೂಪಿ, ತುಂಬ ಒಳ್ಳೆಯ ಕಾಂತಿಯುಳ್ಳವ. ಆದರೆ ಅವನನ್ನು ನೋಡಿ ಆ ಅರುಂಧತಿಗೆ ಏನೂ ಆಗಲಿಲ್ಲ ಅಂತೆ, ಅರುಂಧತಿ ಮತ್ತು ಅನಸೂಯೆಗೆ. ಅವರು ದೊಡ್ಡ ಪತಿವ್ರತೆಯರು. ಆದರೆ ಇತರ ಋಷಿ ಪತಿಯರು ಅವನ ಹಿಂದೆ ಓಡಿದ್ರಂತೆ. ಅವರಿಗೆ ಸ್ವಲ್ಪ ಮನಸ್ಸು ಪ್ರಕ್ಷೋಭೆಗೊಳ್ಳಿತಂತೆ. ಅವರು ರುದ್ರ ಬಂದಿದ್ದಾನಲ್ವ, ಅವನ ಹಿಂದೆ ಓಡಿದ್ರಂತೆ. ಆಗ ತ್ಯಕ್ತವಾಶ್ರಮಾಣಿ ಶೂನ್ಯಾನಿ ಸ್ವಾನಿತಾ ಮುನಿಯೋಷಿತಃ ಅನುಜಗ್ಮುರ್ ಯಥಾ ಮತ್ತಂ ಕರಿಣ್ಯ ಇವ ಕಂಜರಂ. ಯಾವ ರೀತಿಯಾಗಿ ಒಂದು ಕರಿ ಆನೆ, ಒಂದು ಆನೆಯ ಹೆಂಡತಿ ಹೇಗೆ ಒಂದು ಕರೇಣು ಅಂತ ಹೇಳ್ತಾರೆ, ಹೇಗೆ ಒಂದು ಕರೇಣು ಒಂದು ಆನೆಯ ಹೆಂಡತಿ ಹೇಗೆ ಆನೆಯನ್ನು ಹಿಂಬಾಲಿಸೋದು, ಅದೇ ರೀತಿಯಾಗಿ ಆ ಯೋಷಿತ್ಗಳೆಲ್ಲ ಮುನಿಗಳ ಹೆಂಡತಿಯರೆಲ್ಲ ಆ ರುದ್ರನನ್ನು ಹಿಂಬಾಲಿಸ್ತಾರಂತೆ. ಆಗ ತತಸ್ತು ಋಷಯ ದೃಷ್ಟ ಭಾರ್ಗವಾಂಗಿ ರಸೋ ಮುನೆ ಕ್ರೋಧಾನ್ವಿತ ಭ್ರುವನ್ ಸರ್ವೇ ಲಿಂಗೋಸ್ಯ ಪತತಾಂ ಭುವಿ ಅಂತ. ಆಗ ಋಷಿಗಳಿಗೆ ಭಯಂಕರ ಸಿಟ್ಟು ಬರ್ತದಂತೆ. ಅಲ್ಲ, ನೀನು ಏನು, ನಿನಗೆ ಎಂಥದ್ದು ಸ್ವಲ್ಪ ಈ ಥರ ಮಾಡ್ಬೋದ? ನೀನು ಯಾಕೆ ಈ ಥರ ಮಾಡ್ತಾ ಇದ್ದೀನಿ? ನೀನು ಇಲ್ಲಿ ಕಡೆ ಎಲ್ಲ ಬರಲೇಬಾರ್ದಿದ್ದು, ಋಷಿಗಳ ಆಶ್ರಮಕ್ಕೆ ಯಾಕೆ ಬಂದಿ ನೀನು? ಈ ರೀತಿಯಾಗಿ ಬಂದಿಯಲ್ವಾ, ನೀನು ಲಿಂಗವಾಗಿ ಬಿದ್ದು ಬಿಡು, ಲಿಂಗವಾಗಿ ನೀನು ಭೂಮಿಯಲ್ಲೇ ಬಿದ್ದು ಬಿಡು ಅಂತ ಶಾಪ ಕೊಟ್ಟು ಬಿಡ್ತಾರಂತೆ. ಆಗ ತದಪಪಾತ ದೇವಸ್ಯ ಲಿಂಗಂ ಪೃಥ್ವೀಂ ನಿರ್ಧಾರಯನ್ ಅಂತರ್ಧಾನಂ ಜಗಾಮಾಥ ತ್ರಿಶೂಲಿ ನೀಲಲೋಹಿತ ಅಂತ ಹೇಳ್ತಾರೆ. ಆಗ ಒಂದು ಕಪ್ಪು ಬಣ್ಣ ಉಳ್ಳವನಾಗಿ ಅವನು ಭೂಮಿಯಲ್ಲಿ ಲಿಂಗ ರೂಪದಲ್ಲಿ ಬಂದು ಬೀಳ್ತಾನಂತೆ ಆ ರುದ್ರ. ಆಗ ತತಸ್ಸ
ಲಿಂಗ ವಿವಿಧ್ಯ ವಸುಧಾತಳಂ ರಸಾತಳಂ ವಿವೇಶಾಶು ಬ್ರಹ್ಮಾಂಡಂ ಚ ಊರ್ಧ್ವತೋ ಅಭಿನತ್ ಅಂತ ಹೇಳ್ತಾರೆ. ಆಗ ಆ ಲಿಂಗ ಏನು ಪಾತಾಳ ಅಂತಿದೆಯೋ ಅದಕ್ಕಿಂತ ಕೆಳಗೆ ಹೋದಾಗ ಆಯ್ತಂತೆ. ಇನ್ನು ಏನು ನಾವು ಮೇಲೆ ದೊಡ್ಡ ಬ್ರಹ್ಮಾಂಡ ಅಂತ ಏನು ಹೇಳ್ತೇವೋ, ದೊಡ್ಡ ಬ್ರಹ್ಮಾಂಡ ಅಂತ ಹೇಳಿದರೆ ಅದರಲ್ಲಿ ಇಡೀ ಜಗತ್ತು ಸೇರಿಬಿಡ್ತದೆ. ಅದಕ್ಕಿಂತ ಮೇಲೆ ಹೋದಾಗ ಆಯ್ತಂತೆ. ಆಗ ಬ್ರಹ್ಮದೇವರು ಇದನ್ನು ನೋಡ್ತಾರಂತೆ, ಏನು ಈ ರೀತಿಯಾಗೆಲ್ಲ ಆಗ್ತಾ ಇದೆ. ಆ ರೀತಿಯಾಗೆಲ್ಲ ಹೋದರೆ ಆಗ ನಮಗೆ ಆ ಭೂಮಿಯ ಒಂದು ಏನು ಚಲನೆ ಇದೆ ಅದಕ್ಕೆ ಸಮಸ್ಯೆ ಬಂದಾಗ ಆಗ್ತದೆ. ಹಾಗಾಗಿ ಆ ಸಂಕ್ಷುಬ್ಧನ್ ಭುವನಾನ್ ದೃಷ್ಟ ಭೂರ್ಲೋಕಾದೀನ್ ಪಿತಾಮಹ ಜಗಾಮ ಮಾಧವಂ ದೃಷ್ಟ ಕ್ಷೀರೋದಂ ನಾಮಸಾಗರಂ ಅಂತ. ಈ ರೀತಿಯಾಗಿ ಜಗತ್ತು ಒಂದು ಪ್ರಕ್ಷೋಭೆ ಒಳಗಾದದನ್ನು ನೋಡಿ ಯಾಕೆ ಈ ರೀತಿಯಾಗಿ ಸಮಸ್ಯೆಗೆ ಬಂದಿದೆ ಜಗತ್ತು ಅಂತ ನೋಡುವಾಗ ಆಗ ಪಿತಾಮಹ ಬ್ರಹ್ಮದೇವರು ನಾರಾಯಣನ ಹತ್ರವೇ ಹೋಗ್ತಾರಂತೆ. ಕ್ಷೀರೋಧಂ ಕ್ಷೀರಸಾಗರದಲ್ಲಿರುವಂತಹ ಆ ನಾರಾಯಣನ ಹತ್ರ ಹೋಗಿ ಹೇಳ್ತಾರಂತೆ, ಯಾಕೆ ಈ ರೀತಿಯಾಗಿ ಆಗಿದೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಾಗ ಆಗ ಹೇಳ್ತಾರಂತೆ, ತತ್ತದೃಷ್ಟ ಋಷಿಕೇಶಂ ಪ್ರಣಿಪತ್ಯ ಚ ಭಕ್ತಿತಃ ಉವಾಚ ದೇವ ಭುವನಾಃ ಕಿಮರ್ಥಂ ಕ್ಷುಭಿತೋ ವಿಭೋ ಅಥೋವಾಚ ಹರಿಬ್ರಹ್ಮನ್ ಶಾರ್ವೋ ಲಿಂಗೋ ಮಹರ್ಷಿಭಿಃ ಪಾಚಿತಸ್ತಸ್ಯ ಭಾರಾರ್ಥ ಸಂಚಚಾಲ ವಸುಂಧರ ಅಂತ. ರುದ್ರದೇವರು ಲಿಂಗ ರೂಪದಲ್ಲಿ ಬಂದು ಬಿದ್ದಿರುವುದರಿಂದ ಅದಕ್ಕೋಸ್ಕರ ಈ ರೀತಿಯಾಗಿ ಭುವನ ಏನು ಪೃಥ್ವಿ ಇದೆ, ಭೂಮಿ ಇದೆ, ಅದೆಲ್ಲ ಪ್ರಕ್ಷೋಭೆಗೆ ಒಳಗಾಗಿದೆ ಅಂತ ನಾರಾಯಣ ಹೇಳ್ತಾನೆ ಬ್ರಹ್ಮದೇವರ ಹತ್ರ. ಹಾಗಾಗಿ ಸರಿಯಾಗಬೇಕಲ್ವಾ, ಇದೇ ರೀತಿಯಾಗಿ ಮುಂದುವರೆದರೆ ತುಂಬ ಸಮಸ್ಯೆ ಆಗ್ತದೆ, ಅದಕ್ಕೆ ಸರಿಯಾಗಬೇಕಲ್ವಾ ಅಂತ ಆಗ ಮುಂದೆ ಅವರು ಬ್ರಹ್ಮದೇವರು ಮತ್ತು ಕೇಶವರು ಒಂದು ಕಡೆ ಹೋಗ್ತಾರಂತೆ. ಆಗ ತತಃ ಪಿತಾಮಹ ದೇವ ಕೇಶವಶ್ಚ ಜಗತ್ಪತಿ ಆಜಗ್ಮತು ತಮುದ್ದೇಶಂ ವ್ಯತ್ರಲಿಂಗಂ ಭವಸ್ಯ ತತ್. ಎಲ್ಲಿ ಆ ರುದ್ರನ ಲಿಂಗ ಬಿದ್ದಿತ್ತೋ ಅಲ್ಲೇ ಅವರು ಬರ್ತಾರಂತೆ. ಯಾರು ಬ್ರಹ್ಮದೇವರು ಮತ್ತು ವಿಷ್ಣು ಅಲ್ಲೇ ಬರ್ತಾರಂತೆ, ಕೇಶವ ಅಲ್ಲೇ ಬರ್ತಾರಂತೆ. ತಥೋ ಅನಂತಂ ಹರಿರ್ಲಿಂಗಂ ದೃಷ್ಟ್ವಾರುಹ್ಯ ಖಗೇಶ್ವರಂ ಪಾತಾಳಂ ಪ್ರವಿಶೇಷಾತ ವಿಸ್ಮಯಾಂತರಿತೋ ವಿಭು. ಅಲ್ಲ, ಇದರ ಆದಿ ಎಲ್ಲಿದೆ ಅಂತ ಹೇಳಿದೆ ಒಂದು ಗೊತ್ತಾಗ್ತಾ ಇಲ್ಲ ಅಲ್ವಾ, ಎಲ್ಲಿ ಹೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅವರು ನೋಡ್ತಾರಂತೆ. ಆಗ ಏನು ಮಾಡಬೇಕಂತ ಗೊತ್ತಾಗದೆ ರುದ್ರನ ಹತ್ರವೇ ಹೋಗುವ, ಅವನಲ್ಲಿ ಉತ್ತರ ಸಿಗ್ತದೆ ಅಂತ ಅಂದ್ಕೊಂಡು ವಿಷ್ಣು ಪಿತಾಮಹಶ್ಚೋಭೌ ಹರಲಿಂಗಂ ಸಮೇತ್ಯ ಹಿ ಕೃತಾಂಜಲಿ ಪುಟೌ ಭೂತ್ವ ಸ್ತೋತುಂ ದೇವಂ ಪ್ರಚಕ್ರತು ಅಂತ. ಆಗ ಆ ಬ್ರಹ್ಮದೇವರು ಮತ್ತು ವಿಷ್ಣು ಆ ರುದ್ರನ ಹತ್ರವೇ ಕೇಳುವ, ಇದಕ್ಕೆ ಏನು ಉತ್ತರ, ಏನು ಇದಕ್ಕೆ ಉತ್ತರ ಏನು ಅಂತ ಆ ರುದ್ರನ ಹತ್ರವೇ ಕೇಳುವ ಅಂತ ಕೇಳ್ತಾರಂತೆ, ಸ್ತುತಿ ಮಾಡ್ತಾರಂತೆ. ಅಂದರೆ ನಾವು ಕೂಡ ಆ ಲಿಂಗವನ್ನು ನೋಡಿ ಅಲ್ಲ ಏನಿದೆ ಈ ರೀತಿಯಾಗಿ ಒಂದು ಕಾಮಕ್ಕೆ ಬಲಿಯಾಗಿ ಬಿದ್ದಂತಹ ಲಿಂಗ ಅಂತ ನಾವು ಯಾವತ್ತು ಅಂದ್ಕೊಳ್ಬಾರ್ದು, ಅದಕ್ಕೆ ಸ್ತೋತ್ರ ಮಾಡಬೇಕು ಲಿಂಗವನ್ನು ನೋಡಿದರೆ ಅಂತ ಚೆನ್ನಾಗಿ ಆ ರುದ್ರದೇವರು ನಮಗೆ ತೋರಿಸ್ಲಿಕ್ಕೋಸ್ಕರ ಹರಿಬ್ರಹ್ಮ ಹರಿಯು ಮತ್ತು ಬ್ರಹ್ಮನು ರುದ್ರದೇವರ ಸ್ತೋತ್ರ ಮಾಡ್ತಾರಂತೆ. ನಮೋಸ್ತುತೆ ಶೂಲಪಾಣೆ ನಮೋಸ್ತು ವೃಷಭಧ್ವಜ ಜೀಮೂತ ವಾಹನ ಕವೇ ಸರ್ವತ್ರೇಂಬಕಂ ಶಂಕರ. ಹೇ ಶೂಲಪಾಣೆ, ಹೇ ವೃಷಭಧ್ವಜ, ವೃಷಭವೇ ಧ್ವಜ ಯಾರಿಗೋ, ಹೇ ವೃಷಭಧ್ವಜನೇ ಜೀಮೂತ ವಾಹನ, ಮೊನ್ನೆ ಬಂದಿತ್ತು ಜೀಮೂತ ವಾಹನ ಅಂತ, ಅಂದರೆ ಆಕಾಶವನ್ನೇ ಗೆದ್ದವನು ಅಂತ. ಹೇ ಕವೇ ಶರ್ವ ತ್ರ್ಯಂಬಕ ಶಂಕರ ಅಂದರೆ ಸುಖವನ್ನು ಕೊಡುವವನೇ, ತ್ರ್ಯಂಬಕ ಮೂರು ಕಣ್ಣುಳ್ಳವನೇ, ನಿನಗೆ ನಮಸ್ಕಾರ ಅಂತ ಹೇಳ್ತಾರಂತೆ. ಮಹೇಶ್ವರ ಮಹೇಶಾನ ಸುವರ್ಣಾಕ್ಷ ವೃಷಾಕಪೆ ದಕ್ಷಯಜ್ಞಶೇಖರ ಕಾಲರೂಪ ನಮೋಸುತೆ. ದಕ್ಷಯಜ್ಞ ನೋಡಿ, ದಕ್ಷ ಇದ್ದಾನಲ್ವಾ ಅವನು ಅಂದರೆ ದಕ್ಷಿಣ ಯಜ್ಞವನ್ನು ನೀನು ನಾಶ ಮಾಡಿದ್ಯಲ್ವಾ, ಅದು ನಾಶ ಮಾಡಿದ್ದೇ ನಿನಗೆ ಸ್ತುತಿ, ಅಂದರೆ ಅದನ್ನು ನೀವು ಮಾಡಿದ್ದು ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಹರಿಬ್ರಹ್ಮ ದೇವರು ಹೇಳ್ತಾರಂತೆ. ದಕ್ಷಶೇಖರ ಅಂದರೆ ಸ್ತುತಿ ಮಾಡ್ತಾರಂತೆ ಅವನನ್ನು. ಹಾಗೆಯೇ ಸುವರ್ಣಾಕ್ಷ ಒಳ್ಳೆಯ ಕಣ್ಣುಳ್ಳವನೇ, ಬಂಗಾರದಂಥ ಕಣ್ಣುಳ್ಳವನೇ, ಕಾಲರೂಪ ನಿನಗೆ ನಮಸ್ಕಾರ. ತ್ವಮಾದಿರಸ್ಯ ಜಗತಸ್ತ್ವಂ ಮಧ್ಯಂ ಪರಮೇಶ್ವರ ಭವಾನ್ ಅಂತಶ್ಚ ಭಗವಾನ್ ಸರ್ವಗಸ್ತ್ವಂ ನಮೋಸುತೆ. ಈ ಎಲ್ಲವನ್ನು ತಿಳಿದವನೇ ನಿನಗೆ ನಮಸ್ಕಾರ ಅಂತ ಪುನಃ ಪುನಃ ಹೇಳ್ತಾ ಏವಂ ಸಂಸ್ತೂಯಮಾನಸ್ತು ತಸ್ಮಿನ್ ದಾರುವನೇ ಹರಃ ಸ್ವರೂಪಿ ತಾವಿದಂ ವಾಕ್ಯಂ ಉವಾಚ ವದತಾಂ ವರಹ ಅಂತ. ಆಗ ರುದ್ರ ಈ ಮಾತನ್ನು ಹೇಳ್ತಾನಂತೆ, ಆ ಬ್ರಹ್ಮ ಮತ್ತು ಕೇಶವನ ಹತ್ರ ಈ ಮಾತನ್ನು ಹೇಳ್ತಾನಂತೆ, ನೀವೇನು ಮಾಡಬೇಕು ಕೇಳಿದರೆ ಕಿಮರ್ಥಂ ದೇವತಾನಾಥು ಪರಿಭೂತ ಕ್ರಮಂ ತ್ವಿಹ ಮಾಂ ಸ್ತುವಾತೆ ಸ್ವಸ್ಥಂ ಕಾಮತಾಪಿತ ವಿಗ್ರಹಂ. ಅಲ್ಲ, ನಾನು ಕಾಮದಿಂದ ಉದ್ರಿಕ್ತನಾಗಿದ್ದೇನೆ, ನನ್ನ ಏನು ನೀನು ಸ್ತೋತ್ರ ಮಾಡ್ತಾ ಇದ್ದೀರಿ, ಇದನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂತ
ಕೇಳ್ತಾರಂತೆ. ಆಗ ಅವರಿಬ್ರು ಹೇಳ್ತಾರಂತೆ, ಭವತಃ ಪಾಲಿತಂ ಲಿಂಗ ಯದೇತದ್ ಭುವಿ ಶಂಕರ ಏತದ್ ಪ್ರಗೃಹ್ಯತಾಂ ಭೂಯ ಅಥೋ ದೇವ ಸುವಾವಹೇ. ಅಲ್ಲ, ನಿನ್ನ ಲಿಂಗ ಬಿದ್ದಿದಲ್ವಾ, ಅದನ್ನು ನೀನು ವಾಪಸ್ ತೆಗೆದುಕೋ. ಇದು ಬಿದ್ದಿದ್ದರಿಂದ ಜಗತ್ತೆಲ್ಲ ಶೋಭೆ ಒಳಗಾಗಿದೆ. ಹಾಗಾಗಿ ನೀನು ಆ ಲಿಂಗವನ್ನು ಪಡಿಬೇಕು ಅಂತ, ನಾನು ವಾಪಸ್ ಪಡೆದುಕೊಳ್ಬೇಕು ಅಂತ ನಾನು ಸ್ತೋತ್ರ ಮಾಡ್ತಾ ಇದ್ದೇವೆ ಅಂತ ಹೇಳುವಾಗ ರುದ್ರ ಹೇಳ್ತಾನಂತೆ, ಯದ್ದಿ ಅರ್ಚಯಂತಿ ವಿದ್ಯದಶ ಮಮ ಲಿಂಗಂ ಸುರೋತ್ತಮೋ ತದೇತತ್ ಪ್ರತಿಗೃಹೀಯಾಂ ನಾಣ್ಯಥೇತಿ ಕಥಂಚನ. ತದಪ್ರೋವಾಚ ಭಗವಾನ್ ಏವಂ ಅಸ್ತು ಇತಿ ಕೇಶವಃ ಬ್ರಹ್ಮ ಸ್ವಯಂ ಜಗ್ರಾಹ ಲಿಂಗಂ ಕನಕಪಿಂಗಳಂ ತತಶ್ಚಕ್ರಾಹ ಭಗವಾನ್ ಚಾತುರ್ವರ್ಣ್ಯಂ ಹರಾರ್ಚನೆ ಶಾಸ್ತ್ರಾಣಿ ಚೈಷಾ ಮುಖ್ಯಾನಿ ನಾನೋಕ್ತಿ ವಿವಿಧಾನಿ ಚ ಅಂತ. ಆಗ ತಗೊಳ್ಬೇಕು ಅಂತ ಹೇಳುವಾಗ ವಿಷ್ಣು ಅಸ್ತು, ಇದು ಪೂಜೆ ಆಗೇ ಆಗ್ತದೆ ಅಂತ ಅವನು ತಥಾಸ್ತು ಅಂತ ಹೇಳ್ತಾನಂತೆ. ಬ್ರಹ್ಮ ಆ ಲಿಂಗವನ್ನೇ ಆಯಿತು ಅಂತ ಹೇಳ್ಕೊಳ್ತಾನಂತೆ. ಆಗ ನೀವು ಆದರೆ ಏನು ಕೇಳ್ತಾನೆ ಕೇಳಿದರೆ, ಆದರೆ ಅಲ್ಲಿಂದ ಆ ಲಿಂಗದಿಂದ 4 ರೂಪಗಳು ಹುಡ್ತದಂತೆ. ಆ ರೂಪಗಳಿಂದ 4 ಪಂಥಗಳು ಹುಡ್ತದೆ ಅಂತ ಇಲ್ಲಿ ಹೇಳ್ತಾರೆ. 4 ವಿಧವಾದ ಆ ಶಿವ ಪಂಥ ಈ ರುದ್ರ ಆ ರೀತಿಯಾಗಿ ಹೇಳಿದ್ರಿಂದ ಹುಟ್ಟಿತು ಅಂತ ಹೇಳ್ತಾರೆ. ಆಗ ಮುಂದೆ ಹೇಳ್ತಾರೆ, ಏವಂ ಸ ಭಗವಾನ್ ಬ್ರಹ್ಮ ಪೂಜನಾಯ ಶಿವಸ್ಯತು ಕೃತ್ವಾ ಚಾತುರಶ್ರಮ್ಯಂ ಸ್ವಯಮೇವ ಭವನಂ ಗತಃ ಅಂತ. ಆಗ ಹುಡುಕ್ಬೇಕಲ್ವಾ, ಅಂದರೆ ಈಗ ಆಯಿತು ಅಂತ ಒಪ್ಕೊಳ್ತಾನೆ, ಆದರೆ ಏನು ಕೇಳಿದರೆ ನೀವು ಅದರ ಆದಿಯಲ್ಲಿ ಅಂತ್ಯಲ್ಲಿ ಅಂತ ಹುಡುಕಬೇಕು ಅಂತ ಹೇಳ್ತಾನೆ. ಆಗ ಬ್ರಹ್ಮ ಕೆಳಲೋಕಕ್ಕೆ ಹೋಗ್ತಾನಂತೆ, ವಿಷ್ಣು ಊರ್ಧ್ವ ಲೋಕಕ್ಕೆ ಹೋಗ್ತಾನಂತೆ. ಅದರ ಆದಿಯಲ್ಲಿ ಹುಡುಕಬೇಕು ಅಂತ ಮೇಲೆ ಹೋಗ್ತಾನಂತೆ, ಬ್ರಹ್ಮ ಕೆಳಗೆ ಹೋಗ್ತಾನಂತೆ. ಆಗ ಎಷ್ಟೋದ್ರೂ ಕೂಡ ಸಿಗಲಿಲ್ಲ ಅಂತೆ. ಅವ್ರು ಹೇಳ್ತಾರೆ ಸಿಗಲೇ ಇಲ್ಲ ಅಂತ. ಆಗ ಮುಂದೆ ಹೇಳ್ತಾರೆ, ವಿಚರಂತಂ ತದಾ ಭೂಯ ಮಹೇಶಂ ಕುಸುಮಾಯುಧ ಆರೀ ಸ್ಥವಿತಾಗ್ರಾತಃ ಧನ್ವಿಂ ಸಂತಾಪ ಮುದ್ಯತಃ ಅಂತ. ಆಗ ಎಷ್ಟು ಹೋದರೂ ಕೂಡ ಸಿಗಲಿಲ್ಲ ಅಂತೆ. ಆಗ ಪುನಃ ಎಂತ ಕೇಳಿದರೆ, ಯಾಕೆ ಸಿಗಲಿಲ್ಲ ಅಂತ ನಮ್ಗೆ ಉತ್ತರ ಬೇಕು. ಅಲ್ಲ, ನೀವು ವಿಷ್ಣು ಸರ್ವ ಸಮರ್ಥ ಅಂತ ಹೇಳ್ತೀರಿ, ಅವನಿಗೆ ಆ ಲಿಂಗದ ಆದಿಯಲ್ಲಿ ಸಿಗಲಿಲ್ಲ ಅಂತ ಹೇಳಿದರೆ ಆಶ್ಚರ್ಯ ಅಲ್ವಾ ಕೇಳಿದರೆ, ಇದರ ಅರ್ಥ ಇಷ್ಟೇ. ಇದನ್ನು ಯಾವ ರೀತಿಯಾಗಿ ಹೇಳಿದ್ದಾರೆ ಕೇಳಿದರೆ, ಆ ಒಂದು ಕಾಮೋದ್ರಿಕ್ತನಾದರೆ ಒಬ್ಬ ವ್ಯಕ್ತಿ ಕಾಮಕ್ಕೆ ಒಳಗಾದ ಅಂತ ಹೇಳಿದರೆ ಅದರ ಆದಿ ಯಾವುದು ಅಂತ್ಯ ಯಾವುದು ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಂದರೆ ಅಷ್ಟು ಪ್ರಬಲ ಆ ಕಾಮ ಎಂಬ ಏನೋ ಒಂದು ಶಕ್ತಿ ಉಂಟಲ್ವ, ಅದಷ್ಟು ಪ್ರಬಲ. ಈಗ ಕಾಮೋದ್ರಿಕ್ತನಾದ ರುದ್ರನ ಯಾವುದು ಆದಿ ಲಿಂಗ ಬಿದ್ದಿದಲ್ವಾ, ಅದರ ಆದಿ ಯಾವುದು ಅಂತ್ಯ ಯಾವುದು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಅಷ್ಟು ಬಲಶಾಲಿ ಆ ಕಾಮ ಅಂತ ತಿಳಿಸಲಿಕ್ಕೆ ಆ ವಿಷ್ಣುವಿಗೂ ಗೊತ್ತಾಗಲಿಲ್ಲ ಅಂತ ಹೇಳುವಂಥದ್ದು. ಅಷ್ಟು ಹೇಳಿ ಮುಂದೆ ಅವನು ಆ ಸಮಸ್ಯೆಯಿಂದ ಮುಕ್ತನಾಗ್ತಾನೆ. ಆಗ ತತಃ ತಮಗ್ರತಃ ದೃಷ್ಟ್ವಾ ಕ್ರೋಧಾದ್ ಮಾತಾ ದೃಶಾಹರಃ ಸ್ಮರಂ ಆಲೋಕಯಾಮಾಸ ಶಿಖಾಗ್ರ ಚರಣಾಂತಿಕಂ ಅಂತ. ಆಗ ಪುನಃ ಇಷ್ಟ ಆಯಿತು, ಪುನಃ ಮನ್ಮಥ ತೊಂದರೆಗಳಿಗೆ ಶುರು ಮಾಡ್ತಾನಂತೆ. ಅವನಿಗೆ ಮನಸ್ಸಿಗೆ ಬಂದು ಉಪದ್ರವಗಳಿಗೆ ಶುರು ಮಾಡ್ತಾನಂತೆ. ಆಗ ರುದ್ರನಿಗೆ ಇನ್ನೂ ನನ್ನನ್ನು ಈ ರೀತಿಯಾಗಿ ನೀನು ಸಮಸ್ಯೆ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಅವನನ್ನು ನೋಡ್ತಾನಂತೆ, ಸಿಟ್ಟಿನಿಂದ ನೋಡ್ತಾನಂತೆ. ಆಗ ಪ್ರದಕ್ಷ್ಯಮಾನೋ ಚರಣೌ ದೃಷ್ಟ್ವಾಸೋ ಕುಸುಮಾಯುಧ ಉತ್ಸಸರ್ಜ ಧನುಶ್ರೇಷ್ಠಂ ತಜ್ಜಗಾಮಾತ ಪ್ರಪಂಚಧ ಅಂತ ಹೇಳ್ತಾರೆ. ಆಗ ಆ ರುದ್ರ ಸಿಟ್ಟಿನಿಂದ ನೋಡುವಾಗ ಅವನು ಸುಡ್ಲಿಕ್ಕೆ ಶುರು ಆಗ್ತಾನಂತೆ. ಮನ್ಮಥ ಸುಡ್ಲಿಕ್ಕೆ ಶುರು ಆಗ್ತಾನಂತೆ. ತನ್ನ ಸೊಂಟ ಭಾಗದಿಂದ ಕಾಲಿನ ಭಾಗದವರೆಗೆ ಸುಡ್ಲಿಕ್ಕೆ ಶುರುವಾಗ್ತಾನಂತೆ ಆಗ ಅವನ ಕೈಲೊಂದು ಬಾಣ ಇತ್ತಲ್ವ, ಬಾಣದಲ್ಲಿ ಅಲ್ಲಿ ಬಿಲ್ಲಿತ್ತು. ಆ ಬಿಲ್ಲಿನಲ್ಲಿ ಬಾಣಗಳು ಯಾವುದು ಕೇಳಿದರೆ 5 ಕುಸುಮಗಳೇ ಬಿಲ್ಲು ಅಂತ ಹೇಳುವಂಥದ್ದು. ಆಗ ಆ ಭಸ್ಮವಾಗುವ ಸಮಯದಲ್ಲಿ ವಿಶೇಷವಾಗಿ ಇಲ್ಲೊಂದು ವಿಶೇಷವಾದ ಅಂಶವನ್ನು ಹೇಳ್ತಾರೆ ವಾಮನ ಪುರಾಣದಲ್ಲಿ. ಆ ಭಸ್ಮವಾಗುವ ಸಮಯದಲ್ಲಿ ಬಾಣದ ಒಂದು ಏನು ಹೇಳ್ತಾರಲ್ಲಿ, ಬಾಣದ ಒಂದು ನಾಹಸ್ಥಾನ ಅಂತ ಯಾವುದಿದೆ, ನಾಹಸ್ಥಾನ ಅಂತ ಹೇಳಿದರೆ ನಾವೆಲ್ಲಿ ಆ ಬಾಣವನ್ನು ಬಿಡ್ತೇವೋ, ಬಿಲ್ಲಿರ್ತಲ್ವ, ಆ ಬಿಲ್ಲು ಮತ್ತು ಬಾಣವನ್ನು ಎಲ್ಲಿ ಕಟ್ಟುವ ಜಾಗ ಅದಕ್ಕೆ ನಾಹಸ್ಥಾನ ಅಂತ ಹೇಳುವಂಥದ್ದು. ಆ ನಾಹಸ್ಥಾನದಿಂದ ಭಸ್ಮವಾಗುವ ಸಮಯದಲ್ಲಿ ತುಂಬ ವಿಧವಾದ ಮರಗಳೆಲ್ಲ ಹುಡ್ತಾವಂತೆ. ಚ್ಯೂತವೃಕ್ಷ, ಈ ಆಮ್ರಫಲ ಅಂತ ಹೇಳ್ತೇವಲ್ಲ, ಅಂದರೆ ಮಾವಿನ ಹಣ್ಣು ಕೂಡ, ಮಾವಿನ ವೃಕ್ಷದ ಒಂದು ಬೀಜ ಕೂಡ ಅದೇ ಸಮಯದಲ್ಲಿ ಹುಟ್ಟಿದ್ದು ಅಂತ ಹೇಳ್ತಾರೆ. ಈಗ ಅಲ್ಲಿ ಹೇಳ್ತಾರೆ, ಏವಂ ಪುರ ದೇವವರೇಣ ಶಂಭುನ ಕಾಮಸ್ತು ದಗ್ಧ ಸಶರಃ ಸಚಾಪಃ ತದಸ್ತ್ವನಂಗೇತಿ ಮಹಾಧನುರ್ಧರೋ ದೈವೈಸ್ತು ಗೀತಃ ಸುರಪೂರ್ವ ಪೂಜಿತಃ ಅಂತ.
ಇದು ಯಾಕೆ ಈ ಅನಂಗನ ಕಥೆ ಬಂತು ಕೇಳಿದರೆ, ಮುಂದೆ ಪ್ರಶ್ನೆ ಕೇಳಿದರು, ನಾರದರು ಪ್ರಶ್ನೆ ಕೇಳಿದರು, ಈ ಅನಂಗ ಅಂತ ಯಾರು, ನೀವು ಅನಂಗ ಅಂತ ಹೇಳಿದ್ರು ಅಲ್ವಾ, ಈ ಮನ್ಮಥನಿಗೆ ಅನಂಗ ಅಂತ ನೀವು ಕರೆದ್ರಿ, ಯಾಕೆ ಈ ಅನಂಗ ಅಂತ ಹೆಸರು ಕೇಳಿದರೆ ಅದಕ್ಕೋಸ್ಕರ ಈ ಕಥೆ ಬಂದದ್ದು. ಈ ರೀತಿಯಾಗಿ ಸುಟ್ಟು ಹೋಗಿದ್ದಾನೆ ಅವನು, ಅದಕ್ಕಾಗಿ ಅವನು ಅನಂಗ ಅಂತ ಹೆಸರು ಅಂತ ಹೇಳಿ ಆಯ್ತು. ಇಷ್ಟು ಇಲ್ಲಿ ಕಥೆ ಮುಗಿಸ್ತಾರೆ. ಪುನಃ ಇತಿಹಾಸವನ್ನು ಹೇಳಿ ಪುನಃ ವರ್ತಮಾನಕ್ಕೆ ಬರ್ತಾರೆ. ಹೇಳ್ತಾರೆ, ತತಃ ಅನಂಗಂ ವಿಭೂ ದೃಷ್ಟ ಬ್ರಹ್ಮನ್ನಾರಾಯಣೋ ಮುನಿ ಪ್ರಹಸ್ಯಂ ವಚಃ ಪ್ರಾಹ ಕಂದರಪಿಯ ಆಸ್ಯತಾಮ್ ಅಂತ. ಮುಖ್ಯವಾಗಿ ಇಂಥ ಕಥೆಗಳನ್ನು ಯಾಕೆ ಹೇಳ್ತಾರೆ ಕೇಳಿದರೆ, ಅನಂಗ ಇವನಿಗೆ ಸಮಸ್ಯೆಗಳಿಗೆ ಬಂದ ಅಲ್ವಾ, ನಾರಾಯಣನಿಗೆ ಎಂತಾದರೂ ಆಯ್ತಾ, ರುದ್ರನಿಗೆ ಆಯ್ತಾ, ನಾರಾಯಣನಿಗೆ ಎಂತಾದರೂ ಆಯ್ತಾ ಕೇಳಿದರೆ ಎಂತ ಆಗಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಕೇಳಿದರೆ ಇಷ್ಟೇ, ಆ ಒಂದು ತಾರತಮ್ಯವನ್ನು ತೋರಿಸಲಿಕ್ಕೆ. ಈ ಕಂದರ್ಪ ಏನು ಮನ್ಮಥ ರುದ್ರನಿಗೂ ಸಮಸ್ಯೆ ಕೊಡ್ಬೋದು, ಆದರೆ ನಾರಾಯಣನಿಗೆ ಯಾವುದು ಸಮಸ್ಯೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವನು ಅದನ್ನು ಮೀರಿ ನಿಂತವ, ಹಾಗಾಗಿ ಅವನಿಗೆ ಇಂಥ ಸಮಸ್ಯೆಯನ್ನು ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವನು ನೋಡಿ ಕಂದರ್ಪನ ನೋಡ್ತಾನಂತೆ, ನೋಡಿ ತದ್ ಅಕ್ಷುಬ್ಧತ್ವಂ ಈಕ್ಷಸ್ಯ ಕಾಮೋ ವಿಸ್ಮಯಮಾಗತಃ ವಸಂತೋಪಿ ಮಹಾಚಿಂತಾಂ ಜಗಾಮಾಶು ಮಹಾಮುನಿ ಅಂತ ಹೇಳ್ತಾರೆ. ಆಗ ಇದೇನು ಈ ಥರ ಆಯಿತು ಅಂತ ಮನ್ಮಥನಿಗೆ ಆಶ್ಚರ್ಯ ಆಗ್ತದಂತೆ. ನಾನು ರುದ್ರನಿಗೂ ತೊಂದರೆ ಕೊಟ್ಟಿದ್ದೆ, ಅದು ಈ ವಿಷ್ಣುವಿಗೆ ಎಂಥ ಸಮಸ್ಯೆ ಆಗಲಿಲ್ಲ ಅಲ್ಲವ, ಇದು ಎಂಥ ಆಶ್ಚರ್ಯ ಅಂತ ಅವನು ಕಣ್ಬಿಟ್ಟು ನೋಡ್ತಾ ಇದ್ದಾನೆ. ಇದೇನು ಈ ಥರ ಆಯಿತು, ವಿಷ್ಣುವಿಗೆ ಎಂತ ಆಗಲಿಲ್ಲಲ್ವಾ ಅಂತ. ಆಗ ಅಷ್ಟೇ ಅಲ್ಲ, ವಸಂತ ಕೂಡ ಎಂತ ಮಾಡಲಿಕ್ಕೆ ಆಗಲಿಲ್ಲ. ವಸಂತ ಕಾಲ ಬಂದಿದೆ, ವಸಂತ ಕಾಲದಲ್ಲಿ ಆ ಮನ್ಮಥನ ಒಂದು ಪ್ರಲೋಭೆ ಒಳಗಾದರೆ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಏನೂ ಆಗಲಿಲ್ಲ ವಿಷ್ಣುವಿಗೆ, ಅಂದರೆ ವಿಷ್ಣುವಿನ ಅವತಾರವಾದ ನಾರಾಯಣ ಋಷಿಗೆ. ತತಃ ಅಪ್ಸರಸಾ ದೃಷ್ಟ ಸ್ವಾಗತೇನ ಅಭಿಪೂಜ್ಯ ಚ ವಸಂತಮಾಹ ಭಗವಾನ್ ಏಹ್ಯೇಹಿ ಸ್ಥೀಯತಾಮಿತಿ ಅಂತ. ಆಗ ಅಪ್ಸರೆಯರನ್ನು ಕೂಡ ನೋಡ್ತಾನಂತೆ. ಆಗ ಅವನು ಸ್ವಾಗತ ಮಾಡ್ತಾನೆ, ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಬನ್ನಿ ಕುತ್ಕೊಳ್ಳಿ, ಇಲ್ಲಿ ಬಂದು. ವಸಂತನನ್ನು ಕೂಡ ಹೇಳ್ತಾನೆ, ಇಲ್ಲಿ ಬಂದು ಕುತ್ಕೋಪ್ಪ ಅಂತ. ಅಂದರೆ ಅವರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ನೋಡದೆ ಸುಮ್ಮನೆ ಅವಾಯ್ಡ್ ಮಾಡಿರ್ಬೋದು ಅಂತ ಹೇಳ್ಬೋದು. ನಾರಾಯಣ ಅಪ್ಸರನೆಲ್ಲ ನೋಡಲಿಲ್ಲ, ನೋಡಿದ್ದೆ ಪ್ರಲೋಭೆ ಒಳಗಾಗಬೇಕಲ್ಲ, ನೋಡಲೇ ಇಲ್ಲ ಅಂತ. ಏನಿಲ್ಲ, ನೋಡಿದ್ದಾನೆ, ನೋಡಿ ಬನ್ನಿ ಬನ್ನಿ ಇಲ್ಲಿ ಹತ್ತಿರದಲ್ಲಿ ಕುತ್ಕೊಳ್ಳಿ ಅಂತ ಹೇಳಿದ್ದಾನೆ, ಆದರೂ ಕೂಡ ಏನೂ ಆಗಲಿಲ್ಲ ಅಂತ ಅವನಿಗೆ ಹೇಳ್ತಾರೆ. ಆಗ ಹೇಳ್ತಾರೆ ತದೇ ವದನ. ಆಗ ಏನು ಮಾಡ್ತಾನೆ ಕೇಳಿದರೆ, ನಾರಾಯಣ ಅವರನ್ನು ಬಂದು ಕುತ್ಕೊಳಿಸಿ ಅವನೊಂದು ಆಟ ಆಡ್ತಾನಂತೆ. ಏನು ಕೇಳಿದರೆ, ತತಃ ವಿಹಮ್ಯ ಭಗವಾನ್ ಮಂಜರೀಂ ಕುಸುಮಾವೃತಾಂ ಆದಾಯ ಪ್ರಾಕ್ಸುವರ್ಣಾಂಗೀಂ ಊರ್ವಾಬಾಲಾಂ ವಿನಿರ್ಮಮೆ ಅಂತ ಹೇಳ್ತಾರೆ. ಅಂದರೆ ಆಗ ತನ್ನ ತೊಡೆಯಿಂದ, ತನ್ನ ಏನು ಊರು ಇದೆ ನಾರಾಯಣ, ತನ್ನ ಊರಿನಿಂದ ಒಬ್ಬಳನ್ನು ಸೃಷ್ಟಿ ಮಾಡ್ತಾನಂತೆ. ಹಾಗಾಗಿ ಊರಿನಿಂದ ಯಾರು ಹುಟ್ಟಿದ್ಲು ಅವಳನ್ನು ಊರ್ವಶಿ ಅಂತ ಕರೆಯುವಂಥದ್ದು. ಊರಿನಿಂದ, ನಾರಾಯಣನಿಂದ ಊರು ಬಂದರೆ ತೊಡೆ, ಆ ತೊಡೆಯಿಂದ ಹುಟ್ಟಿದವಳು ಊರ್ವಶಿ ಅಂತ ಕರೆಯುವಂಥದ್ದು ಅವನು ಚೆನ್ನಾಗಿ ವರ್ಣಿಸ್ತಾರೆ ವಾಮನ ಪುರಾಣದಲ್ಲಿ. ತದೇ ವದನಂಚಾರು ಸ್ವಾಕ್ಷಿ ಭ್ರುಕುಟಿಲಾಲಕಂ ಸುನಾಸಾ ವಂಶಧರೋಷ್ಟಾಂ ಆಲೋಕಾನ್ ಅಪರಾಯಣಂ ಅಂತ. ಬಹಳ ಶ್ರೇಷ್ಠರಾದವಳು, ಇವಳಿಗಿಂತ ಶ್ರೇಷ್ಠರಾದ ಒಂದು ಅಪ್ಸರೆ ಅಂತ ಇರಲಿಕ್ಕೆ ಸಾಧ್ಯ ಇಲ್ಲ. ಅಪ್ಸರೆಯರೇ ಬಂದಿದ್ದಾರೆ, ನಾವು ಸಮುದ್ರ ಮಂಥನದಲ್ಲಿ ಬಂದ ಅಪ್ಸರೆಯರೇ ಶ್ರೇಷ್ಠರು ಅಂತ ತಿಳ್ಕೊಂಡ್ರೆ, ಆದರೆ ಆ ಊರ್ವಶಿ ಉಂಟಲ್ವ, ಅವರನ್ನು ಕೂಡ ಮೀರಿದ್ದಾಳಂತೆ. ಅವಳನ್ನು ನೋಡಿ ಇವರಿಗೆ ಬಹಳ ಆಶ್ಚರ್ಯ ಆಗ್ತದಂತೆ. ಅಲ್ಲ, ನಾವು ಅಪ್ಸರೆಯನ್ನು ಕರ್ಕೊಂಡು ಬಂದು ನಾರಾಯಣನಿಗೆ ಎಂಥ ಶೋಭೆ ತರುವ ಅಂತ ಅಂದ್ಕೊಂಡ್ರೆ, ಈ ನಾರಾಯಣ ಈ ಅಪ್ಸರೆಯರಿಗಿಂತ ಒಂದು ಸುಂದರವಾದ ಒಂದು ಹುಡುಗಿಯನ್ನು ಸೃಷ್ಟಿ ಮಾಡಿಬಿಟ್ಟ ಅಲ್ವಾ ಅಂತ ಆಶ್ಚರ್ಯ ಆಗ್ತದಂತೆ. ಇದು ಸಂಚಿಂತೆಯನ್ ಕಾಮಃ ತಾಮ್ ಅನಿಂದಿತಾಂ ಅಲೋಚನಾಂ ಕಾಮಾತುರೋಸೋ ಸಂಜಾತಃ ಕಿಮುತಾನಿ ಜನೋಮುನೆ ಅಂತ. ಆಗ ಆಶ್ಚರ್ಯವನ್ನು ಹೇಳ್ತಾರೆ, ಅಪ್ಸರೆಯನ್ನು ಮನ್ಮಥ ಕರ್ಕೊಂಡು ಬಂದಲ್ವಾ ನಾರಾಯಣನಿಗೆ ಒಂದು ಸಂಕ್ಷೋಭೆಯನ್ನು ಉಂಟು ಮಾಡುವ ಅಂತ. ಆದರೆ ಆ ಊರ್ವಶಿಯನ್ನು ನೋಡಿ ಮನ್ಮಥನಿಗೆ ಸಂಕ್ಷೋಭೆ ಶುರುವಾಯ್ತಂತೆ. ಅದು ಏನು ಚಂದ ಇದ್ದಾಳಿ ಇವಳು ಅಂತ ಹೇಳಿ ಆ ಕಾಮನಿಗೆ ಕಾಮ ಉದ್ರೇಕ ಆಯ್ತಂತೆ. ಅದು ಏನು ಚಂದ ಇದ್ದಾಳಿ ಇವಳು ಅಂತ ಅದಕ್ಕೆ ಹೇಳುವಂಥ, ದೊಡ್ಡವರಿಗೆ ನಾವು ಕೊಳ್ಳಿಕ್ಕೆ ಹೋಗಬಾರ್ದು ಅಂತ. ನಾವು ದೊಡ್ಡವರಿಗೆ ಬಾಣ ಬಿಟ್ಟರೆ ಆ ಬಾಣ ಸೀದಾ ನಮಗೆ ವಾಪಸ್ ಬಂದು ಹೊಡಿತದೆ. ಹಾಗಾಗಿ ಆ ಮನ್ಮಥನಿಗೆ ಆ ಬಾಣ ಬಿಟ್ಟಿದಂತೆ. ಆಗ ಮಾಧವ, ಇಲ್ಲಿ ಮಾಧವ ಅಂತ ಹೇಳಿದರೆ ವಸಂತನಿಗೆ ಇನ್ನೊಂದು ಹೆಸರು ಮಾಧವ ಅಂತ. ಮಾಧವ ಕೂಡ ಊರ್ವಶಿಯನ್ನು ನೋಡಿ ಊರ್ವಶೀಂ ದೃಷ್ಟ ಸಂಚಿಂತೆಯ ನಾರದ ಕಿಂಸ್ವಿತ್ ಕಾಮ ನರೇಂದ್ರಸ್ಯ ರಾಜಧಾನಿ ಸ್ವಯಂ ಸ್ಥಿತ. ಆ ಊರ್ವಶಿಯನ್ನು ನೋಡಿ, ಅಲ್ಲ ಈ ಮನ್ಮಥನ ರಾಜಧಾನಿಯ ಒಂದು ರೂಪ ಅಂತಾಳೆ ನಿಂತಿದ್ದ. ಅಂದರೆ ಈಗ ಮನ್ಮಥನ ರಾಜಧಾನಿ ಅಂತ ಹೇಳಿದರೆ ಅದು ಬಹಳ ಅದ್ಭುತವಾಗಿರ್ತದೆ ಅಂತ, ಯಾಕಂದರೆ ಅವನ ರೂಪವಂತಲ್ವಾ, ಅವನ ರಾಜಧಾನಿ ಕೂಡ ತುಂಬ ರೂಪವನ್ನು ಹೊಂದಿರ್ತದೆ ಅಂತ. ಹಾಗಾಗಿ
ಏನಾದರೂ ರಾಜಧಾನಿಯೇ ಬಂದು ರೂಪವಾಗಿ ನಿಂತಿದ್ದ ಈ ಊರ್ವಶಿ ಅಂತ ಹೇಳಿದರೆ ಮನ್ಮಥನ ರಾಜಧಾನಿಯ ಅಂತ ಕೇಳ್ತಾ ಯೋಚನೆ ಮಾಡ್ತಾನಂತೆ ಅವ. ಆಗ ಹೀಗೆ ಏನಾದರೂ ಈಗ ಯೋಚನೆ ಮಾಡ್ತಾ ತತಸ್ಥ ವಿಸ್ಮಯತಾನ್ ಸರ್ವಾನ್ ಕಂದರ್ಪಾದೀನ್ ಮಹಾಮುನೆ ದೃಷ್ಟ್ವಾ ಪ್ರೋವಾಚ ವಚನಂ ಸ್ಮಿತಂ ಕೃತ್ವ ಶುಭವ್ರತಃ ಅಂತ. ಆಗ ಈ ರೀತಿಯಾಗಿ ತೊಂದರೆಗೊಳಗಾಗಿರುವ ಕಂದರ್ಪ ಅಂದರೆ ಮನ್ಮಥ ವಸಂತಾದಿಗಳನ್ನು ನೋಡಿ ಈ ಶುಭವ್ರತನಾದ ನಾರಾಯಣ ಮಾತಾಡ್ತಾನಂತೆ. ಶುಭವ್ರತ ಅಂತ ಹೇಳಿದರೆ ಸುವ್ರತ ಅಂತ ನಾವು ವಿಷ್ಣು ಸಹಸ್ರವನ್ನು ನೋಡ್ತೇವೆ. ಸುವ್ರತಃ ಸುಮುಖ ಸೂಕ್ಷ್ಮ ಸುಘೋಷ ಸುಖದಸ್ಥಿತ ಅಂತ, ಒಳ್ಳೆಯ ವ್ರತವುಳ್ಳವನು ಅಂತ. ಅಂದರೆ ಏನು ಕೇಳಿದರೆ, ಒಂದು ಬಿಡಬೇಕು ಅಂತೇಳಿದರೆ ಚೆನ್ನಾಗಿ ಬಿಡ್ತಾನೆ, ಹಿಡಿಬೇಕು ಅಂತೇಳಿ ಚೆನ್ನಾಗಿ ಹಿಡಿತಾನೆ, ಅದು ನಾರಾಯಣ. ಹಾಗಾಗಿ ಅವನು ಸುವ್ರತ ಶುಭವ್ರತ ಅಂತ ಹೆಸರು. ಯಾಕಂದರೆ ಅವನಿಗೆ ಇಂಥ ಸಮಸ್ಯೆಗಳು ಬರುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಅವನಿಗೆ ಹೇಳುವಾಗಲೇ ಕಾಮಃ ಕಾಂತ ಅಂತ ವಿಷ್ಣು ಸಹಸ್ರನಾಮ ಹೇಳ್ತಿದೆ. ಕಾಮಃ ಅಂತ ಹೇಳಿದರೆ ಅಂತ ಕಾಮಂ ಹಂತಿ ಇತಿ ಕಾಮಃ ಅಂದರೆ ಕಾಮವನ್ನೇ ಕೊಲ್ತಾನೆ. ಅಂದರೆ ಕಾಮ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂಥ ಶುಭವ್ರತನಿಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಉಂಟಾ? ಈ ಕಾಮ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಏಕಾದಶಿ ದಿನ ಇದು ಬಂದಿದೆ ಶುಭವ್ರತ ಅಂತ, ಇದು ಏಕಾದಶಿಗೆ ಅನ್ವಯ ಮಾಡಿಕೊಡ್ಬೋದು. ನಮಗೇನೋ ಏಕಾದಶಿ ದಿನ ಏನೋ ಸಮಸ್ಯೆ ಆದಾಗ ಆಗ್ತಾ ಇರ್ತದೆ. ಆಗ ನಾವು ಭಗವಂತನ ಶುಭವ್ರತ ಅಂತ ನಾವು ಅನುಸಂಧಾನ ಮಾಡಿದರೆ ಆಗ ಏಕಾದಶಿ ವ್ರತವನ್ನು ಚೆನ್ನಾಗಿ ಮಾಡಿಸ್ತಾನೆ. ಏನೆಲ್ಲ ವ್ರತ ಅಂತಿದೆ, ಯುದ್ಧದಲ್ಲಿ ದೊಡ್ಡ ವ್ರತ ಏಕಾದಶಿ ವ್ರತ ಅಂತ. ಹಾಗಾಗಿ ಆ ಶುಭವ್ರತ ನಾವು ಅವನನ್ನು ಚೆನ್ನಾಗಿ ಶುಭವ್ರತ ಅಂತ ತಿಳ್ಕೊಂಡ್ರೆ ನಮಗೆ ಏನು ಸಮಸ್ಯೆ ಇದೆ, ಏನಾದರೂ ಏಕಾದಶಿ ಆದಿ ವ್ರತಗಳನ್ನು ಮಾಡುವಾಗ ಏನಾದರೂ ಸಮಸ್ಯೆ ಬಂದರೆ ಅದನ್ನು ಪರಿಹಾರ ಮಾಡ್ತಾನೆ ಅಂತ. ಹಾಗಾಗಿ ಇಯಂ ಮಮೋರು ಸಂಭೂತ ಕಾಮಸ್ರಸಹ ಸಮಾಥವ ನಿಯತಾಂ ಸ್ವಲೋಕಾಯ ದಿಯತಾಂ ವಾಸವಾಯಚ ಅಂತ. ಅಲ್ಲ, ಈ ಊರ್ವಶಿ ಹುಟ್ಟಿದಾಳಲ್ವಾ, ಈ ಊರ್ವಶಿಯನ್ನು ನಾನು ಇಂಜನಿಗೆ ಗಿಫ್ಟಾಗಿ ಕೊಡ್ತೇನೆ, ತಗೊಂಡು ಹೋಗು ಅಂತ ನಾರಾಯಣ ಹೇಳ್ತಾನಂತೆ ಇವನ ಹತ್ರ, ವಸಂತನ ಹತ್ರ, ಅನಂಗನ ಹತ್ರ. ಅಲ್ಲ, ಈ ಊರ್ವಶಿ ಹುಟ್ಟಿದಾಳಲ್ವಾ, ಇವಳನ್ನೇ ತಗೊಂಡು ಹೋಗರು ಇಂದ್ರನಲ್ಲಿ ಅಂತ ಹೇಳ್ತಾನಂತೆ ನಾರಾಯಣ. ಆಗ ಆಚಕ್ಷು ಚರಿತಂ ತಾಭ್ಯಾಂ ಧರ್ಮಜಾಭ್ಯಾಂ ಮಹಾಮುನೆ ದೇವರಾಜಾಯ ಕಾಮಾಧ್ಯ ತಥೋ ಬುಧ್ ವಿಸ್ಮಯ ಪರಹ ಅಂತ. ಆಗ ಆ ಇಂದ್ರನಿಗೆ ಈ ಮಾತನ್ನು ಹೇಳುವಾಗ ಅವನಿಗೆ ಬಹಳ ವಿಸ್ಮಯ ಆಗ್ತದಂತೆ, ಬಹಳ ಆಶ್ಚರ್ಯ ಆಗ್ತದಂತೆ. ಆ ಧರ್ಮಜರ ಏನು ನರನಾರಾಯಣ ಚರಿತ್ರೆ ಎಂದೇ ಆ ಚರಿತ್ರೆಯನ್ನು ಇಂದ್ರನಿಗೆ ಕೂಡ ಹೇಳ್ತಾರಂತೆ. ಆಗ ಅದಿನ್ನೂ ಆಶ್ಚರ್ಯ ಆಗ್ತದಂತೆ. ಇಂದ್ರನಿಗೆ ನರನಾರಾಯಣ ಚರಿತ್ರೆ ಕೇಳಿ ಆಶ್ಚರ್ಯ ಆಗ್ತದೆ. ಅಷ್ಟೇ ಅಲ್ಲ, ಈ ಊರ್ವಶಿಯನ್ನು ನೋಡಿ ಇನ್ನೂ ಆಶ್ಚರ್ಯ ಆಗ್ತದೆ. ಏನಿದು ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಇವರು ಅಂತ. ಆಗ ಏತಾದೃಶಂ ಹಿ ಚರಿತಂ ಖ್ಯಾತಿ ಮಗ್ರ್ಯಾಂ ಜಗಾಮಹ ಪಾತಾಳೇಶ್ವರ ಮರ್ಥ್ಯೆ ದಿಕ್ಷ್ವಷ್ಟಾಸು ಜಗಾಮಚ ಅಂತ. ಇದರಲ್ಲಿ ಎಂಥ ಆಶ್ಚರ್ಯ ಇಲ್ಲ. ಎಂತ ಹೇಳ್ತಾರೆ ಕೇಳಿದರೆ, ಈ ಚರಿತ್ರೆ ಉಂಟಲ್ವಾ, ಪಾತಾಳ ಲೋಕದಲ್ಲಿ ಎಲ್ಲ ಅಲ್ಲೆಲ್ಲ ಪ್ರಸಿದ್ಧ ಆಗ್ತದಂತೆ. ಇನ್ನು ಇಡೀ ಬ್ರಹ್ಮಾಂಡದಲ್ಲಿ ಪ್ರಸಿದ್ಧ ಆಗ್ತದಂತೆ. ಇದರಲ್ಲಿ ಎಂಥ ಆಶ್ಚರ್ಯ ಇಲ್ಲ. ಯಾವಾಗಲೂ ಕಟ್ಟೆ ಮಾತುಗಳಂತಿರ್ತದಲ್ವ, ಅದೆಲ್ಲ ಬಹಳ ಬೇಗ ಇಡೀ ಊರಿಗೆ ಹಬ್ಬುವಂಥದ್ದು. ಯಾರಿಗೂ ಹೇಳಬೇಡಿ ಅಂತ ಹೇಳಿ ಎಲ್ಲರೂ ಯಾರಿಗೂ ಹೇಳಬೇಡಿ ಹೇಳಿ ಇಡೀ ಊರಿಗೆ ಹಬ್ಬಿಸ್ತಾರೆ. ಅದು ಕೂಡ ಇಂದ್ರ ಇಂತಹ ಒಂದು ಮುಖಭಂಗಕ್ಕೊಳಗಾದ ಅಲ್ವಾ, ಅದಕ್ಕಾಗಿ ದೊಡ್ಡವರು ಮುಖಭಂಗಕ್ಕೊಳಗಾದರೆ ಅದು ಇನ್ನೂ ಬೇಗ ಇಡೀ ಊರಿಗೆ ಹಬ್ಬಿಬಿಡ್ತದೆ. ಇದು ಇಂದ್ರ ಇಡೀ ಲೋಕಾಧಿಪತಿ, ಅವನ ಮುಖಭಂಗಕ್ಕೊಳಗಾದ ಅಂತ ಇಡೀ ಈ 14 ಲೋಕದಲ್ಲಿ ಕೂಡ ಪ್ರಚಾರವೇ ಪ್ರಚಾರ ಅಂತೆ. ಇಂದ್ರ ಈ ಥರ ಮಾಡಿದ್ದ, ಈ ಥರ ಆಯಿತು, ಅವರಿಗೆ ಮುಖಭಂಗ ಆಯಿತು, ಎಲ್ಲರೂ ಇದೇ ಮಾತಾಡ್ಕೊಳ್ಳೋದು, ಇಡೀ ಲೋಕದಲ್ಲಿ ಮಾತಾಡ್ಕೊಂಡ್ರಂತೆ. ಆಗ ಏಕದೇ ನಿಹತೆ ರೌದ್ರೆ ಹಿರಣ್ಯಕಶ್ಯಪ ಮುನೆ ಅಭಿಷಿಕ್ತದ ರಾಜ್ಯ ಪ್ರಹ್ಲಾದ ನಾಮ ದಾನವಃ ಅಂತ ಕತೆ ಇಲ್ಲಿಗೆ ಮುಗೀತು. ಅಂದರೆ ಈ ಕತೆ ಇಲ್ಲಿಗೆ ಮುಗೀತು. ಆ ನಂತರ ಮುಂದೆ ಹೇಳ್ತಾರೆ ಏನು, ನರನಾರಾಯಣ ಕಥೆಯನ್ನು ಮುಂದುವರಿಸ್ತಾರೆ. ಏನಾಯ್ತು ಕೇಳಿದರೆ, ಒಂದು ಬಾರಿ ದಾನವ ಯಾರು ಕೇಳಿದರೆ ಪ್ರಹ್ಲಾದ ಯಾರು, ಹಿರಣ್ಯಕಶಿಪಿನ ಮಗ. ಆ ಹಿರಣ್ಯಕಶಿಪಿನ ಮಗ ಒಂದು ಬಾರಿ ದಾನವ ಶ್ರೇಷ್ಠ ದ್ವಿಜಶ್ರೇಷ್ಠ, ಅವನು ಒಂದು ಬಾರಿ ರಾಜನಾಗಿದ್ದ ಅಂತೆ. ಆಗ ಏನಾಯಿತು ಕೇಳಿದರೆ, ತಸ್ಮಿನ್ ಶಾಂಸ ದೈತ್ಯ ಅಂದರೆ ದೇವಬ್ರಾಹ್ಮಣ ಪೂಜೆಗೆ ಮಖಾನಿ ಭುವಿ ರಾಜಾನು ಯಜಂತೆ ವಿಧಿವತ್ತದ ಅಂತ ಹೇಳ್ತಾರೆ. ಅಂದರೆ ಒಂದು ಬಾರಿ ಅವನು ರಾಜ್ಯವನ್ನು ಆಳ್ತಾ ಇರುವಾಗ ಬಹಳ ಚೆನ್ನಾಗಿ ವಿಧಿವತ್ತಾಗಿ ಹೋಮಗಳೆಲ್ಲ ಯಜ್ಞಗಳೆಲ್ಲ ಆಗ್ತಾ ಇತ್ತಂತೆ. ಒಂದು ತಿಳಿಬೇಕು ನಾವು, ಅವನು ಹೇಳುವಂಥದ್ದು ನಾವು ಕುಲದಿಂದ ಯಾರನ್ನು ಅಳಿಬಾರ್ದು ಅಂತ ಅಳಿತಾ ಇರಲಿಲ್ಲ ಅಂತ. ಈಗ ವೇದವ್ಯಾಸರೇ ಕುಲದಲ್ಲಿ ಒಬ್ಬ ಯಾರು ಮೀನುಗಾರ್ತಿ ಬೆಸ್ತಳ ಮಗ ವೇದವ್ಯಾಸರು. ಇಲ್ಲಿ ನೋಡಿದರೆ ಒಬ್ಬ ದೈತ್ಯನ ಮಗ, ದೈತ್ಯ ಅಂತೇಳಿ ದೊಡ್ಡ ದ್ವಿತೀಯ ಮಗ ಹಿರಣ್ಯಕಶಿಪು,
ಎಂಥ ಅನಾಚಾರ ಮಾಡಿದ್ದಾನೆ ಅವನ ಮಗ ಪ್ರಹ್ಲಾದ. ಅವನು ಇದು ಹಿರಣ್ಯಕಶಿಪು ಯಾವುದೇ ಯಜ್ಞವನ್ನು ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತಾದರೆ ಈ ಪ್ರಹ್ಲಾದ ಎಲ್ಲ ಯಜ್ಞವನ್ನು ಮಾಡಿಸ್ತಾ ಇದ್ದಂತೆ. ಮತ್ತು ಇನ್ನೊಂದು ಕಥೆ ನೋಡ್ಬೋದು, ವೇನ ಅಂತ ಭಾಗವತದಲ್ಲಿ ಬರ್ತದೆ. ಅಂಗರಾಜನ ಮಗ, ಅವನ ಅಂಗರಾಜ ಕೂಡ ಸ್ವಯಂಭುವ ಮನುವಿನ ಒಂದು ಕುಲದಲ್ಲಿ ಬಂದವ. ಆದರೆ ಒಳ್ಳೆಯ ಕುಲ, ಆದರೂ ಕೂಡ ಅವನು ಯಜ್ಞವನ್ನು ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಅಂದರೆ ಯಜ್ಞವನ್ನು ಮಾಡೋದು ನನ್ನ ಹೆಸರಲ್ಲೇ ಯಜ್ಞ ಮಾಡಿ ಅಂತ, ವೇನಾಯ ಸ್ವಾಹ ಅಂತ ಹೀಗೆಲ್ಲ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಂತೆ. ಅದಕ್ಕೆ ನಾವು ಹೇಳುವಂಥ ಕುಲದಿಂದ ಯಾರನ್ನು ಅಳಿಬಾರ್ದು ಅಂತ, ಇದು ನಮಗೆ ಪುರಾಣವೇ ಹೇಳಿಕೊಟ್ಟ ಮಾತು. ಕುಲದಿಂದ ಯಾರನ್ನು ಅಳಿಬೇಡಿ, ಎಲ್ಲಿ ಯೋಗ್ಯತೆ ಎಲ್ಲಿರ್ತಂತ ಹೇಳಲಿಕ್ಕೆ ಆಗೋದಿಲ್ಲ. ಅವನು ಯಾವ್ದು ದೊಡ್ಡ ಹೇಳಲಿಕ್ಕೆ ದೊಡ್ಡ ಕುಲದಲ್ಲಿ ಹುಟ್ಟಿರ್ಬೋದು, ಪಟ್ಪೋಷಿ ಆಗಿರ್ಬೋದವ, ಆದರೆ ಹೇಳಲಿಕ್ಕೆ ಕೆಟ್ಟ ಕುಲದಲ್ಲಿ ಹುಟ್ಟಿರ್ಬೋದು, ಆದರೂ ಕೂಡ ಒಳ್ಳೆಯ ಜ್ಞಾನಿಯಾಗಿ ಬರ್ಬೋದು, ಒಳ್ಳೆಯ ಧರ್ಮಿಷ್ಠ ಆಗಿರ್ಬೋದು. ಹಾಗಾಗಿ ಆ ಪ್ರಹ್ಲಾದ ಒಂದು ಏನು ರಾಜನಾಗಿದ್ದಾಗ ಒಳ್ಳೆಯ ಯಜ್ಞವನ್ನು ಮಾಡಿಸ್ತಾ ಇದ್ದಂತೆ. ಬ್ರಾಹ್ಮಣಾಶ್ಚ ತಥೋ ಧರ್ಮಂ ತೀರ್ಥಯಾತ್ರಾಶ್ಚ ಕುರ್ವತೆ ವೈಶ್ಯಾಶ್ಚ ಪಶುವೃತ್ತಿಸ್ಥಾ ಶೂದ್ರಾಃ ಶುಶ್ರೂಷಣೆ ರಥಾಃ. ಚಾತುರ್ವರ್ಣ್ಯ ರಥ ಎಲ್ಲರೂ ಕೂಡ ತಮ್ಮ ಚಾತುರ್ವರ್ಣ್ಯ ಏನೇನು 4 ಧರ್ಮಗಳಂತಿವೆ ಆ ಎಲ್ಲ ಚಾತುರ್ವರ್ಣದಲ್ಲಿ ಎಲ್ಲರೂ ಕೂಡ ಅವರವರ ಕೆಲಸವನ್ನು ಮಾಡ್ತಾ ಇದ್ರಂತೆ. ಆಗ ಒಂದು ಬಾರಿ ಏನಾಗ್ತದೆ ಅಂತ ಹೇಳುವಾಗ, ತತಸ್ತು ಚವನೋ ನಾಮ ಭಾರ್ಗವೇಂದ್ರೋ ಮಹಾತಪಾಹ ಜಗಾಮ ನರ್ಮದಂ ಸ್ನಾತುಂ ತೀರ್ಥಂ ಚ ನಕುಲೀಶ್ವರಂ ಅಂತ ಹೇಳ್ತಾರೆ. ಆಗ ಭಾರ್ಗವೇಂದ್ರ ಆ ಭೃಗುಗಳ ಮಗನಾದ ಚವನರು ಅಂತ ಭೃಗು ಋಷಿಗಳ ಮಗ, ಆ ಭೃಗು ಋಷಿಗಳ ಮಗ ಚವನರು ಒಂದು ಬಾರಿ ಸ್ನಾನ ಮಾಡ್ಲಿಕ್ಕಂತ ಹೋಗ್ತಾರಂತೆ. ಅಲ್ಲಿ ಸ್ನಾನ ಮಾಡ್ಲಿಕ್ಕಂತ ಹೋಗುವಾಗ ಆ ತೀರ್ಥದ ಹೆಸರು ನಕುಲೀಶ್ವರ ಅಂತ ತೀರ್ಥಕ್ಕೆ ಸ್ನಾನ ಮಾಡಲಿಕ್ಕೆ ಹೋಗ್ತಾರಂತೆ. ಅಲ್ಲಿ ಹೋದರೆ ಸ್ನಾನ ಮಾಡಲಿಕ್ಕೆ ನದಿಗೆ ಇಳಿತಾರಂತೆ. ನದಿಗೆ ಇಳಿದ್ರೆ ಅಲ್ಲಿ ಅವರು ತತ್ತದೃಷ್ಟ ಮಹಾದೇವಂ ನದೀಂ ಸ್ನಾತುಂ ಅವಾತರತ್ ಅವತೀರ್ಣಂ ಪ್ರಜಗ್ರಾಹ ನಾಗಃ ಕೇಕರ ಲೋಹಿತಃ ಅಂತ. ಅಲ್ಲಿ ಸ್ನಾನ ಮಾಡಲಿಕ್ಕಂತೆ ಅವ್ರು ಇಳಿದ್ರಂತೆ ನದಿಗೆ. ಆದರೆ ಒಂದು ನಾಗ ಉಂಟಲ್ಲ, ಒಂದು ಹಾವು ಅವರನ್ನು ತಿಂದು ಬಿಡ್ತಂತೆ. ಆಗ ಹೇಳ್ತಾರೆ, ಅಂದರೆ ಹಿಡಿದು ಬಿಡ್ತಾನೆ, ತಿನ್ನಲಿಲ್ಲ, ಹಿಡಿದು ಬಿಡ್ತಂತೆ. ಆಗ ಗೃಹೀತ ಹಸ್ತೇನ ನಾಗೇನ ಸಂಸ್ಮಾರ ಮನಸಾ ಹರಿಂ ಸಂಸ್ಮೃತೆ ಪುಂಡರೀಕಾಕ್ಷೆ ನಿರ್ವಿಷಃ ಅಭೂತ್ ಮಹೋರಗಃ ಅಂತ ಹೇಳ್ತಾರೆ. ಆಗ ನೀರಿಗೆ ಬಿದ್ದವರು ನೀರಿಗೆ ಬಿದ್ದಾಗ ಆ ಒಂದು ನಾರಾಯಣನ ಪುಂಡರೀಕಾಕ್ಷನ ಸ್ಮರಣೆ ಮಾಡಿದ್ರಂತೆ. ಪುಂಡರೀಕಾಕ್ಷ ಅಂದರೆ ನಿರ್ಮಲವಾದ ಕಣ್ಣುಳ್ಳವ ಅಂತ. ಆ ಕಣ್ಣನ್ನು ಸ್ಮರಣೆ ಮಾಡಿದಂತೆ ಆ ಭಗವಂತನು, ನಿರ್ಮಲವಾದ ಕಣ್ಣುಳ್ಳ ಆ ಭಗವಂತನು ನಾರಾಯಣನನ್ನು ಸ್ಮರಣೆ ಮಾಡಿದ್ರಂತೆ. ಆಗ ದೊಡ್ಡ ವಿಷ ಕಾರುವ ಹಾವಂತ ಅದಕ್ಕೆ ವಿಷವೇ ಇಲ್ಲದಂತ ಆಗೋಯ್ತಂತೆ. ಅದು ನಾರಾಯಣನ ಸ್ಮರಣೆ. ಆ ಯಮಧರ್ಮನ್ನೇ ಭಾಗವತದಲ್ಲಿ ಹೇಳುವ ಹಾಗೆ ಸರಕ್ಷಿತ ರಕ್ಷತಿಯೋ ಹಿ ಗರ್ಭೆ, ನಮ್ಮನ್ನು ಗರ್ಭದಲ್ಲಿ ಯಾರು ರಕ್ಷಿಸ್ತಾನೋ ಅವನೇ ಎಲ್ಲ ಸಮಯ ರಕ್ಷಿಸ್ತಾನೆ ಅಂತ. ಹಾಗಾಗಿ ಅಂತಹ ಹಾವೇ ಹಿಡಿದುಬಿಟ್ಟಿದೆ, ಇನ್ನೇನು ಕಚ್ಚುತ್ತದೆ ಅಂತ ಹೇಳುವಾಗ ಅವರು ಆ ನಾರಾಯಣನನ್ನು ಸ್ಮರಣೆ ಮಾಡಿಬಿಡ್ತಾರಂತೆ. ಆಗ ಅದು ವಿಷವೇ ಇಲ್ಲದಂತ ಆಗೋಯ್ತಂತೆ ಆ ನಾಗನಿಗೆ. ಆದರೂ ಕೂಡ ಆ ವಿಷ ಇಲ್ಲದಿದ್ದಾದರೂ ಕೂಡ ಅದು ಬಿಡಲಿಲ್ಲ ಅಂತೆ. ಏನು ಮಾಡಿದ್ದು ಕೇಳಿದರೆ, ನೀತಸ್ತೇನ ಅತಿರೌದ್ರೇಣ ಪನ್ನಗೇನ ರಸಾತಳಂ ನಿರ್ವಿಶೇಷಶ್ಚಾಪಿ ತತ್ಯಾಜ ಚವನಂ ಭುಜಗೋತ್ತಮಃ ಅಂತ. ಆಗ ಹಿಡಿದು ಎಂತ ಕಚ್ಚುವುದಿಲ್ಲ, ಹೌದು ಎಂದು ವಿಷ ಆಗೋದಿಲ್ಲ, ಇನ್ನು ಸಾಯುವುದಿಲ್ಲ ಅವರು. ಆದರೆ ಅದನ್ನು ಗಟ್ಟಿಯಾಗಿ ಹಿಡಿದು ರಸಾತಳಕ್ಕೆ ಕರ್ಕೊಂಡು ಹೋಗಿಬಿಡ್ತದಂತೆ. ನಾಗಗಳ ಲೋಕ ಯಾವುದು ಕೇಳಿದರೆ ರಸಾತಳ, ಅಲ್ಲಿ ಕರ್ಕೊಂಡು ಹೋಗಿಬಿಡ್ತದಂತೆ. ಅಲ್ಲಿ ಚಚಾರ ನಾಗಕನ್ಯಾಭಿ ಪೂಜ್ಯಮಾನ ಸಮಂತತಃ ವಿಚರನ್ ಪ್ರವಿವೇಶಾತ ದಾನವಾನಂ ಮಹತ್ಪುರಂ ಅಂತ. ಅಲ್ಲಿ ದಾನವರಂತಿದ್ದಾರೆ, ಅವರ ಒಂದು ರಾಜ್ಯ ಕೂಡ ಇತ್ತಂತೆ. ಆಗ ಅಲ್ಲಿ ಒಳ್ಳೆಯ ನಾಗಕನ್ನಿಕೆಯರೊಂದಿಗೆ ಅವರು ವಾಸ ಮಾಡ್ತಾರಂತೆ. ಆ ನಂತರ ಅಲ್ಲಿ ದಾನವರ ಒಂದು ಪುರ ಉಂಟು, ಅಲ್ಲಿ ಹೋಗ್ತಾರಂತೆ. ಅಲ್ಲಿ ಚಚಾರ ನಾಗಕನ್ಯಾಭಿ ಸಂಪೂಜ್ಯಮಾನ ದೈತ್ಯೇಂದ್ರ ಹಿ ಪ್ರಹ್ಲಾದೋ ದದರ್ಶತಂ ಭೃಗುಪುತ್ರೇ ಮಹಾತೇಜಾ ಪೂಜಾಂಚಕ್ರೇ ಯಥಾರ್ಹತಃ ಅಂತ. ಆಗ ಅಲ್ಲಿ ದಾನವರು ಅಂತ ಯಾರು ಕೇಳಿದರೆ, ಹಿಂದೆ ಬಂದಿದ್ದು ದಾನವರ ಅಧಿಪತಿ ಯಾರು ಕೇಳಿದ್ರಿಗೆ ಪ್ರಹ್ಲಾದ. ಅವರು ನೋಡ್ತಾರಂತೆ, ಪ್ರಹ್ಲಾದನಿಗಿಂತ ವೈಷ್ಣವೋತ್ತಮರೆಲ್ಲ ಬಂದರೆ ಬಹಳ ಖುಷಿ, ಅಂದರೆ ವಿಷ್ಣು ಭಕ್ತರೆಲ್ಲ ಬಂದರೆ ನೋಡಿ ಬಹಳ ಸಂತೋಷ ಆಗ್ತದಂತೆ. ಆಗ ಅವರನ್ನು ನೋಡಿ ಪೂಜೆಯನ್ನು ಅವರಿಗೆ ಅರ್ಹವಾದಂತಹ ಪೂಜೆಯನ್ನು ಮಾಡಿದ ಅಂತೆ, ಅಂದರೆ ಗೌರವವನ್ನು ಕೊಟ್ಟ ಅಂತೆ. ಅಲ್ಲಿ ನೋಡಿ ಯಥಾರ್ಹದ ಪೂಜಾ, ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಆ ರೀತಿಯಾಗಿ ಮಾಡಿದ ಅಂತ. ಇಲ್ಲಿ ಒಂದು ಹೇಳುವಂಥದ್ದು, ಈ ಪೂಜೆಯನ್ನು ಶಬ್ದ ಬಂತು ಅಂತ ಹೇಳ್ತಾ ಇರುವಂಥದ್ದು, ಅಂದರೆ ಅವರಿಗೆ ಆ ಗಂಟಮಣಿ ಇಟ್ಕೊಂಡು ಆಚೆಕೊಂಡು ಪೂಜೆ ಮಾಡಿದ ಅಂತ ಈ ರೀತಿಯಾಗಿ ಅರ್ಥ ಅಲ್ಲ.
ಒಂದು ನಮ್ಮ ಮೇಲೆ ಒಂದು ಆಕ್ಷೇಪ ಇದೆ, ಈಗೀಗ ಹೊಸತ್ತು ಬಂದಂಥದ್ದು. ಎತ್ತ ನಾರ್ಯಸ್ತು ಪೂಜಂತೆ ತತ್ರ ರಮಂತೆ ತತ್ರ ದೇವತಾ ಎನ್ನುವ ಒಂದು ಮಾತಿದೆ ಅಲ್ವಾ. ಎಲ್ಲಿ ನಾರಿಯರು ಪೂಜೆಗೊಳ್ತಾರೋ ಅಲ್ಲಿ ಅವರು ಅದು ಒಳ್ಳೆಯ, ಅದು ಆ ಮನೆ ಶೋಭಿಸ್ತದೆ ಅಂತ. ಅಲ್ಲ, ನಾರಿಯರು ಪೂಜೆಗೆ ಯಾಕೆ ಮಾಡ್ಬೇಕು? ನೀವು ನಮಗೊಂದು ಸ್ವಾತಂತ್ರ್ಯವನ್ನು ಕೊಡಿ, ನೀವು ಪೂಜೆಯಲ್ಲಿ ಯಾಕೆ ಮಾಡ್ತೀರಾ? ಪೂಜೆ ಅಂತ ಹೇಳಿ ನಮ್ಮನ್ನು ಮನೆಯಲ್ಲೇ ಕೂಡ ಹಾಕ್ತೀರಾ ನೀವು ಅಂತ. ಪೂಜೆ, ದೇವರಿಗೆ ಪೂಜೆ ಮಾಡೋದಂದ್ರೆ ಯಾವ ರೀತಿಯಾಗಿ ಮಾಡುವಂಥದ್ದು? ನಾವು ಗಂಟಾವಣಿ ಇಟ್ಕೊಂಡು ಒಂದು ಕಡೆ ಇಟ್ಟು ಬಿಡ್ತೇವೆ, ಅವ್ರಿಗೆ ಪೂಜೆ ಮಾಡ್ತಾ ಕೂತ್ಕೊಳ್ತೇವೆ. ಹಾಗೆ ಒಂದು ಕಡೆ ಕೂಡು ಹಾಕಿ ಬಿಡ್ತೀರಾ, ನೀವು ನಮಗೊಂದು ಸ್ವಾತಂತ್ರ್ಯ ಕೊಡುವುದಿಲ್ಲ ಅಂತ ಈ ರೀತಿಯಾಗೆಲ್ಲ ಹೇಳ್ತಾರೆ. ಅಲ್ಲಿ ಪೂಜೆ ಅಂತ ಹೇಳಿದರೆ ಗಂಟಾಮಣಿ ಇಟ್ಕೊಂಡು ಪೂಜೆ ಮಾಡ್ತಾರಂತ ಅರ್ಥ ಅಲ್ಲ, ಒಂದು ಕೂಡಿ ಹಾಕುವಂಥದ್ದಲ್ಲ. ಪೂಜೆ ಅಂತ ಹೇಳಿದರೆ ಗೌರವ ಕೊಡುವುದು ಅಂತ, ಅದೇ ಅರ್ಥದಲ್ಲಿ ಹೇಳಿರುವಂಥದ್ದು. ಅಲ್ಲಿ ಚವನರು ಬಂದಾಗ ಪೂಜೆ ಮಾಡಿದಂತ ಹೇಳಿದರೆ ಗಂಟಾಮಣಿ ಇಟ್ಕೊಂಡು ಪೂಜೆ ಮಾಡಿದಂತ ಅರ್ಥ ಅಲ್ಲ, ಗೌರವ ಕೊಡ್ತಾರಂತ ಇಷ್ಟೇ ಅರ್ಥ. ಹಾಗಾಗಿ ಅಲ್ಲಿ ಹೇಳಿರುವಂಥದ್ದು ಎಂತ ಎತ್ತ ನಾರ್ಯಸ್ತು ಪೂಜ್ಯ ಅಂತ ಎನ್ನುವಲ್ಲಿ ಗೌರವ ಕೊಡಬೇಕು ಅಂತ ಹೇಳಿರುವಂಥದ್ದು. ನೀವು ಗೌರವ ಕೊಡಬೇಕೆನ್ನುವ ಶಬ್ದಕ್ಕೆ ನೀವು ಅಷ್ಟು ಗಲಾಟೆ ಮಾಡೋದಂತಾದರೆ ನಿಮಗೆ ಎಂತ ಹೇಳಬೇಕು ಅಂತ ಎಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥವರಿಗೆಲ್ಲ. ಹಾಗಾಗಿ ಪೂಜೆ ಮಾಡ್ತಾರಂತೆ. ಸಚೋವಾಚ ಮಹಾರಾಜ ಮಹಾತೀರ್ಥಂ ಮಹಾಫಲಂ ಸ್ನಾತುಮೇವ ಆಗತೋ ಅಸ್ಮದ್ ಅಸ್ಮಿ ಅದ್ಯ ದ್ರಷ್ಟುಂ ಚ ನಕುಲೀಶ್ವರಂ ಅಂತ. ನಿಮ್ಗೆ ಯಾತಕ್ಕಾಗಿ ಇಲ್ಲಿ ಬಂದಿದ್ದೀರಾ ಅಂತ ಕೇಳಿದರೆ, ನಾನು ನೋಡಿದೆ ಇಲ್ಲಿ ನಕುಲೀಶ್ವರಕ್ಕೆ ಸ್ನಾನ ಮಾಡಲಿಕ್ಕೆ ಬಂದಿದ್ದೆ. ಅಲ್ಲಿ ಬಂದರೆ ಈ ನದಿಗೆ ಬಂದು ಅಲ್ಲಿ ಸ್ನಾನ ಮಾಡಿದರೆ ಇಲ್ಲಿದ್ದ ಹಾವುಗಳು ನನಗೆ ನನ್ನ ಹಿಡಿದು ಇಲ್ಲಿ ಕರ್ಕೊಂಡು ಬಂದಿದೆ ಅಂತ ಹೇಳ್ತಾರಂತೆ. ಆಗ ಏತಚ್ಛ್ರುತ್ವಾತು ವಚನಂ ಚವನಸ್ಯ ದಿದೀಶ್ವರ ಪ್ರೋವಾಚ ಧರ್ಮ ಸಂಯುಕ್ತಂ ಸವಾಕ್ಯಂ ವಾಕಿಕೋವಿದ ಅಂತ ಹೇಳ್ತಾರೆ. ಆಗ ಈ ಮಾತನ್ನು ಕೇಳಿ ಬಹಳ ಸಂತೋಷ ಆಗ್ತದಂತೆ ಪ್ರಹ್ಲಾದನಿಗೆ. ಆಗ ಧರ್ಮದಿಂದ ಕೂಡಿರುವಂತಹ ಮಾತನ್ನು ಪ್ರಹ್ಲಾದ ಕೇಳ್ತಾನಂತೆ. ಏನು ಕೇಳ್ತಾನೆ ಕೇಳಿದರೆ, ಪ್ರಹ್ಲಾದ ಹೇಳ್ತಾನಂತೆ, ಭಗವಾನ್ ಕಾನಿ ತೀರ್ಥಾನಿ ಪೃಥಿವ್ಯಾಂ ಕಾನಿ ಚಾಂಬರೆ ರಸಾ ತಳೇಚ ಕಾನಿ ಸ್ಯುಹು ಏತದ್ ವಕ್ತುಂ ತ್ವಂ ಅರ್ಹಸಿ ಅಂತ ಹೇಳ್ತಾನಂತೆ. ಅಲ್ಲ, ನೀವು ಇಲ್ಲಿ ರಸಾತಳಕ್ಕೆ ಬಂದಿದ್ದೀರಲ್ವಾ, ಈ ರಸಾತಳದಲ್ಲಿ ಯಾವ ನದಿ ಇದೆ? ಇನ್ನು ಹಾಗೆಯೇ ಇನ್ನು ಭೂಲೋಕ ಅಂತ ಇದೆ, ಆ ಭೂಲೋಕದಲ್ಲಿ ಯಾವ ನದಿ ಇದೆ? ಇನ್ನು ಪೃಥಿವಿಯಲ್ಲಿ ಆಯಿತು, ರಸಾತಳ ಆಯಿತು, ಇನ್ನು ಅಂತರಿಕ್ಷ ಆಕಾಶ ಅಂತುಂಟು, ಅಲ್ಲಿ ಯಾವ ತೀರ್ಥ ಇದೆ? ಆ ಎಲ್ಲ ತೀರ್ಥ ಯಾವುದಿದೆ ಅಂತ ನನಗೆ ಹೇಳಿಕೊಡಿ, ನನಗೆಲ್ಲ ಅಲ್ಲೆಲ್ಲ ಸ್ನಾನ ಮಾಡಬೇಕು, ಅಲ್ಲೆಲ್ಲ ನನಗೆ ಸಂದರ್ಶನ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾನಂತೆ. ಆಗ ಚವನರು ಹೇಳ್ತಾರಂತೆ, ಅವರು ಎಲ್ಲ ಕಡೆ ಸುತ್ತುತ್ತಾ ಇರುವವರಲ್ವಾ ದೊಡ್ಡ ಋಷಿಗಳು. ಹಾಗಾಗಿ ಚವನರು ಹೇಳ್ತಾರಂತೆ, ಪೃಥಿವ್ಯಾಂ ನೈಮಿಷಂ ತೀರ್ಥಂ ಅಂತರಿಕ್ಷೇ ಚ ಪುಷ್ಕರಂ ಚಕ್ರತೀರ್ಥಂ ಮಹಾಬಾಹೋ ರಸಾತಳಂ ತಳೇ ವಿದುಹು ಅಂತ ಹೇಳ್ತಾರಂತೆ. ರಸಾತಳ ತಳೇ ವಿದುಹು ಅಂತ. ಇನ್ನು ರಸಾತಳದ ತಳದಲ್ಲಿ ಯಾವ ತೀರ್ಥ ಇದೆ ಅಂತ ಕೇಳಿದರೆ ಚಕ್ರತೀರ್ಥ ಅದಿದೆ. ಇನ್ನು ಪೃಥಿವಿಯಲ್ಲಿ ನೈಮಿಷ ಅಂತ ಒಂದು ತೀರ್ಥ ಇದೆ, ಆ ತೀರ್ಥ. ಇನ್ನು ಅಂತರಿಕ್ಷದಲ್ಲಿ ಯಾವ ತೀರ್ಥ ಕೇಳಿದರೆ ಪುಷ್ಕರ ಅಂತ ಎನ್ನುವ ತೀರ್ಥ ಇದೆ ಅಂತ ಚವನರು ಹೇಳ್ತಾರಂತೆ. ಆಗ ಶ್ರುತ್ವಾ ತದ್ ಭಾರ್ಗವಚಃ ದೈತ್ಯರಾಜೋ ಮಹಾಮುನೆ ನೈಮಿಷಂ ಗಂತು ಕಾಮಸ್ತು ದಾನವಾನ್ ಇದಮಬ್ರವೀತ್ ಅಂತ ಹೇಳ್ತಾರೆ. ಆಗ ನೈಮಿಷಾರಣ್ಯಕ್ಕೆ ಹೋಗ್ಲಿಕ್ಕೆ ಇಚ್ಛೆ ಪಡ್ತಾನಂತೆ ಆ ಪ್ರಹ್ಲಾದ. ಹೌದಾ, ಹಾಗಾದರೆ ಒಳ್ಳೆಯ ನದಿಯಲ್ಲಿ ಉಂಟಂತ ಹೇಳಿದ್ರಲ್ವ, ಹಾಗೆ ನಾನು ನೈಮಿಷಾರಣ್ಯಕ್ಕೆ ಹೋಗ್ತೇನೆ ಅಂತ ಮನಸ್ಸು ಪಡ್ತಾನಂತೆ. ಆಗ ಇತ್ಯುಕ್ತ ದಾನವೇಂದ್ರೇಣ ಸರ್ವೇತೈ ದೈತ್ಯದಾನವಾಹ ರುದ್ಯೋತ ಮತುಲಂ ನಿರ್ಜಗ್ಮುಶ್ಚ ರಸಾತಳಂ. ಆಗ ಅವರು ಎಲ್ಲ ರಸಾತಳದಿಂದ ಅಲ್ಲಿಗೆ ಆ ನೈಮಿಷಾರಣ್ಯಕ್ಕೆ, ಆ ನೈಮಿಷ ತೀರ್ಥಕ್ಕೆ ಹೋಗ್ತಾರಂತೆ. ತೇ ಸಮೀಭ್ಯತೆ ದೈತೇಯ ದಾನವಾಶ್ಚ ಮಹಾಬಲಾಹ ನೈಮಿಷಾರಣ್ಯಮಾಗತ್ಯ ಸ್ನಾನಂ ಚಕ್ರು ಮುದಾನ್ವಿತಾಹ ಅಂತ. ಆಗ ಅವರು ನಿರ್ಮಲವಾದ ನೀರನ್ನು ನೋಡಿ ಅಲ್ಲಿ ಸ್ನಾನ ಮಾಡಲಿಕ್ಕೆ ಉದ್ರಿಕ್ತರಾಗ್ತಾರಂತೆ. ಅಲ್ಲಿ ಆದರೆ ಏನಾಗ್ತದೆ ಅಂದರೆ ಅಲ್ಲೊಂದು ವಿಶೇಷವನ್ನು ಕಾಡ್ತಾರಂತೆ. ಏನು ಕೇಳಿದರೆ, ತಸ್ಯಾದುರೇ ಮಹಾಶಾಖಂ ಶಾಲವೃಕ್ಷಂ ಶರೋಂಚಿತಂ ದದರ್ಶ ಬಾಣಾನ್ ಅಪರಾನ್ ಮುಖೇ ಲಗ್ನಾನ್ ಪರಸ್ಪರಂ. ಆಗ ಅವರು ಅಲ್ಲಿ ಆ ನೈಮಿಷಾರಣ್ಯ ತೀರ್ಥದ ಹತ್ರ ತುಂಬ ವೃಕ್ಷಗಳಿರ್ತದಂತೆ. ಆ ವೃಕ್ಷಗಳು ಸಂಲಗ್ನವಾದದ್ದನ್ನು ನೋಡಿ, ಅದೇ ವೃಕ್ಷಗಳಿರ್ತದಂತೆ, ಆ ವೃಕ್ಷಗಳಲ್ಲೆಲ್ಲ ಬಾಣದ ಏನೋ ಒಂದು ಎಲ್ಲ ಬಾಣಗಳಲ್ಲಿ ಚುಚ್ಚಿದ್ವಂತೆ, ಆ ವೃಕ್ಷಕ್ಕೆಲ್ಲ ಬಾಣಗಳು ಚುಚ್ಚಿದ್ವಂತೆ. ಅದು ಪ್ರಹ್ಲಾದನಿಗೆ ತುಂಬ ಮನಸ್ಸಿಗೆ ಬೇಜಾರಾದಾಗ್ತದಂತೆ. ಅಲ್ಲ, ಒಂದು ಪರಿಸರ, ಆ ಪರಿಸರದಲ್ಲಿ ಯಾರಾದ್ರೂ ಈ ಥರ ಎಲ್ಲ ಬಾಣ ಎಲ್ಲ ಬಿಡ್ತಾರ? ಮರಕ್ಕೆಲ್ಲ ಯಾರಾದ್ರು ಬಾಣ ಬಿಡ್ತಾರ? ಎರಡೆರಡು ತುಂಬ ಮರಗಳಿತ್ತಂದರೆ ತುಂಬ ಮರಗಳಿಗೆಲ್ಲ ಬಾಣ ಬಿಟ್ಟಿದ್ರಂತೆ. ಆಗ ಪ್ರಹ್ಲಾದನಿಗೆ ತುಂಬ ಮನಸ್ಸಿಗೆ ಬೇಜಾರಾಗ್ತದಂತೆ. ಅಲ್ಲ, ಈ ಮರಕ್ಕೆಲ್ಲ ತುಂಬ ಬಾಣ ಬಿಟ್ಟಿದ್ದಾರಲ್ವ ಅಂತ. ಒಂದು ಸಾತ್ವಿಕ ಜೀವಕ್ಕೆ ಇಂಥ ಮರಗಳಿಗೆಲ್ಲ ಒಂದು ಯಾವುದಾದ್ರೂ ಜೀವಕ್ಕೆ ಸಮಸ್ಯೆ ಆದರೆ ಬೇಜಾರಾಗ್ತದೆ ಹೇಳ್ತಾರಲ್ವ.
ಆತ್ಮವು ಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋಜನ ಸುಖಂ ವಾ ಇತಿ ವಾ ದುಃಖಂ ಸಯೋಗಿ ಪರಮೋ ಮತಃ ಅಂತ ಕೃಷ್ಣ ಕೂಡ ಹೇಳ್ತಾನೆ. ಏನು ಕೇಳಿದರೆ, ಯಾರು ನನಗಿಷ್ಟ ಅಂತ ಕೇಳಿದರೆ ಆತ್ಮವು ಪಮ್ಯೇನ ಸರ್ವತ್ರ, ಯಾರು ನನ್ನ ಹಾಗೆಯೇ ಇತರರು ಅಂತ ಯಾರು ಯೋಚನೆ ಮಾಡ್ತಾರೋ ಆಗ ಅವ್ರು ಏನು ಮಾಡ್ತಾರೆ, ಆ ರೀತಿಯಾಗಿ ತನ್ನಾಗಿ ಇತರರು ಯೋಚನೆ ಮಾಡುವಾಗ ಅವರಿಗೆ ಸಮಸ್ಯೆ ಆಗಲಿ ಬಿಡುವುದಿಲ್ಲ. ಯಾಕಂದರೆ ಈಗ ಚುಚ್ಚಿದೆ ನಮಗೆ ಬೇಜಾರಾಗ್ತದೆ ಅಂತ ಅದು ಇತರರಿಗೂ ಬೇಜಾರಾಗ್ತದೆ, ಹಾಗೆ ಬೇರೆಯವರಿಗೆ ಚುಚ್ಚಲಿಕ್ಕೆ ಹೋಗುವುದಿಲ್ಲ. ಚುಚ್ಚು ಮಾತಾಡಿದರೆ ನಮಗೆ ಬೇಜಾರಾಗ್ತದೆ ಅಲ್ವಾ, ಹಾಗಾಗಿ ಇತರರಿಗೂ ಬೇಜಾರಾಗೇ ಆಗ್ತದೆ, ಹಾಗಾಗಿ ಅವರು ಚುಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಯಾರು ಈ ರೀತಿಯಾಗಿ ಇತರರನ್ನು ನೋಡ್ತಾನೋ ಅವನು ಯೋಗಿ ಅಂತ. ಪ್ರಹ್ಲಾದ ಅಂತ ಯೋಗಿ ಆಗಿದ್ದ, ಅವನಿಗೆ ಈಗ ಮರಗಳು ಕೂಡ ಎಂತಾದರೂ ಈ ಥರ ಚುಚ್ಚಿಕೊಂಡಿದ್ದಲ್ವ, ಹಾಗಾಗಿ ತುಂಬ ಬೇಸರ ಆಯಿತು ಅವನಿಗೆ. ಹಾಗಾಗಿ ಬೇಸರ ಆದದ್ದನ್ನು ನೋಡಿ ಅವನು ತುಂಬ ಅವನು ನೋಡ್ತಾನಂತೆ ಇದು ಯಾಕೆ ಈ ಥರ ಎಲ್ಲ ಆಗಿದೆ ಅಂತ, ಸುತ್ತಮುತ್ತ ನೋಡ್ತಾನಂತೆ ಯಾವ ಈ ರೀತಿಯಾಗಿ ಮಾಡಿರ್ಬೋದು ಅಂತ. ಆಗ ತೌ ದೃಷ್ಟ ಅಮನ್ಯತ ತದ ದಾಂಬಿಕೌ ಇತಿ ದಾನವಃ ತದಪ್ರೋವಾಚ ವಚನಂ ತೌ ಬಹು ಪುರುಷೋತ್ತಮೋ ಅಂತ. ಆಗ ಅಲ್ಲಿ ಇಬ್ಬರನ್ನು ನೋಡ್ತಾರಂತೆ, ಇಬ್ಬರು ತಪಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಯಾರಿದ್ದಾರೆ ಕೇಳಿದರೆ ನರನಾರಾಯಣ ಇರುವಂಥದ್ದು. ಆ ನರನಾರಾಯಣ ಇಬ್ಬರನ್ನು ನೋಡ್ತಾರಂತೆ, ತಪಸ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವರ ಕೈಯಲ್ಲಿ ಒಂದು ಕಾರ್ಮುಕ ಅಂದರೆ ಬಿಲ್ಲು, ಇನ್ನೊಂದು ಸ್ಥಳದಲ್ಲಿ ಆ ಒಂದು ಬಾಣ. ಈ ಬಾಣ ಎಲ್ಲ ಇದ್ದದನ್ನು ನೋಡಿ ಇವರು ದಂಬಾಚಾರಿಗಳು ಅಂತ ಅಂದ್ಕೊಳ್ತಾರಂತೆ. ಈ ದಂಬಾಚಾರಿ ಆಗಿರ್ಬೇಕು ಇವರು, ಅಲ್ಲ ಇವರು ತಪಸ್ ಮಾಡ್ತಾ ಇದ್ದಾರೆ ಅಂತ ಆದಮೇಲೆ ಇವರಿಗೆ ಬಾಣ ಎಲ್ಲ ಯಾಕೆ, ಏನೋ ದಂಬಾಚಾರಿಗಳಾಗಿರಬೇಕು ಅಂತ. ಅದಕ್ಕೆ ನಾವು ಮೇಲ್ನೋಟಕ್ಕೆ ಒಬ್ಬರ ಮೇಲೆ ನೋಡಿ ಅವರನ್ನು ಜಡ್ಜ್ ಮಾಡಬಾರ್ದು ಅಂತ ಡೋಂಟ್ ಅಂತ ಹೇಳ್ತಾರಲ್ವ, ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್, ಅಂದರೆ ಇಟ್ಸ್ ಕವರ್ ಅಂತ, ಕವರನ್ನು ನೋಡಿ ಜಡ್ಜ್ ಮಾಡಬೇಡಿ ಅಂತ. ಅದೇ ಥರ ಅವರೇನೋ ತಪಸ್ ನಿಜವಾಗಿ ತಪಸ್ ಮಾಡ್ತಾ ಇದ್ದಾರೆ, ಆದರೆ ಏನಾದರೂ ಸಮಸ್ಯೆ ಬಂದರೆ ಅದಕ್ಕೆ ಪರಿಹಾರಕ್ಕೆ ಏನಾದರೂ ಬೇಕಲ್ವ, ಅದಕ್ಕೋಸ್ಕರ ಬಿಲ್ಲನ್ನು ಇಟ್ಕೊಂಡಿದ್ದಾರೆ. ಆದರೆ ಇದನ್ನೆಲ್ಲ ನೋಡಿದ್ರೆ ಪ್ರಹ್ಲಾದನಿಗೆ ಕೂಡ ಸ್ವಲ್ಪ ದೈತ್ಯಾವೇಶ ಅಲ್ವ, ಏನಾದರೂ ಹುಡುಗ ಬುದ್ಧಿ, ದೈತ್ಯರ ಬುದ್ಧಿ ನೋಡಿ. ನೀವು ಏನು ಇಲ್ಲಿ ಅವನಿಗೆ ನಾರಾಯಣ ಅಂತ ಗೊತ್ತಿಲ್ಲ, ಆದರೆ ಇದು ಬಾಣ ಎಲ್ಲ ಚುಚ್ಚಿದನ್ನು ಇವರೇ ಚುಚ್ಚಿದ್ದಾರೆ ಅಂತ ಅಂದ್ಕೊಳ್ತಾನಂತೆ. ನರನಾರಾಯಣರೇ ಇವರೇ ಸುಮ್ಮನೆ ಉಪದೆ ಕೊಟ್ಟಿದ್ದಾರೆ ಮರಕ್ಕೆಲ್ಲ ಅಂತ ಹೇಳಿ ಅವರಿಗೆ ಅವ್ರ ಹತ್ರ ಗಲಾಟೆ ಮಾಡಲಿಕ್ಕೆ ಹೋಗ್ತಾನಂತೆ ಆ ಪ್ರಹ್ಲಾದ. ಆಗ ಕಿಂಬವದ್ಭ್ಯಾಂ ಸಮಾರಬ್ಧಂ ದಂಬಂ ಧರ್ಮ ವಿನಾಶನಂ ಕೊತ್ತಪಃ ಕ್ವ ಜಟಾಭಾರಃ ಕೌಚೇಮೋ ಪ್ರವರಾಯುಧೌ ಅಂತ ಕೇಳ್ತಾನಂತೆ. ಆಗ ನೀವು ಯಾಕೆ ಈ ರೀತಿಯಾಗಿ ದಂಬಾಚಾರವನ್ನು ಮಾಡ್ತಾ ಇದ್ದೀರಾ, ಎಲ್ಲ ಗೊತ್ತಿ ನಿಮ್ಮದು ಎಂತಹ ಒಂದು ಬುದ್ಧಿಯನ್ನು ನನಗೆ ತಿಳಿದಿದೆ. ಇಲ್ಲಿ ತಪಸ್ಸನ್ನು ಮಾಡುವಾಗ ತೋರ್ತಾ ಇದ್ದೀರಾ, ಯಾರಾದರೂ ಹತ್ತಿರದಲ್ಲಿ ಮನುಷ್ಯರೆಲ್ಲ ಬಂದರೆ ಅವರನ್ನೇ ಕೊಂದು ತಿನ್ನುವಂತಹ ಬುದ್ಧಿ ನಿಮ್ಮದು ಅಂತೆಲ್ಲ ಮಾತಾಡ್ತಾನಂತೆ. ಇದೇ ಕಥೆಯನ್ನು ನಾವು ರಾಮಾಯಣದಲ್ಲಿ ನೋಡುವಂತಾದರೆ ಅಲ್ಲೊಂದು ರಾಮ ಕೂಡ ಬಿಲ್ಲನ್ನು ಹಿಡ್ಕೊಂಡಾಗ ಸೀತೆ ಈ ಮಾತನ್ನು ಹೇಳಿರ್ತಾಳೆ. ಅವಳು ಏನು ಹೇಳ್ತಾಳೆ ಕೇಳಿದರೆ, ನಿನ್ಗೆ ಯಾಕೆ ಬಿಲ್ಲು, ನೀನು ಒಬ್ಬ ತಪಸ್ವಿಯಾಗಿ ಬಂದಿದ್ದಿ, ನಿನಗೆ ಬಿಲ್ಲಿ ಯಾಕೆ ಅಂತ ಕೇಳಿರ್ತಾರೆ. ಅದೇ ರೀತಿಯಾಗಿ ಪ್ರಹ್ಲಾದ ಕೂಡ ನಿಮ್ಗೆ ಯಾಕೆ ಈ ಬಿಲ್ಲು, ಸುಮ್ಮನೆ ದಂಬಾಚಾರ ಮಾಡ್ತಾ ಇದ್ದೀರಿ ಅಂತ ಹೇಳುವಾಗ ಆಗ ನರ ಹೇಳ್ತಾನಂತೆ, ಅಥೋವಾಚ ನರೋ ದೈತ್ಯಂ ಕಾತೆ ಚಿಂತ ದಿತೀಶ್ವರ ಸಾಮರ್ಥ್ಯ ಸತಿ ಯಃ ಕುರ್ಯಾತ್ ತತ್ಸಂಪದ್ಯೇತ ತಸ್ಯ ಹಿ ಅಂತ. ಅಲ್ಲ ನೀನು ಯಾರು, ನೀನು ಯಾಕೆ ಈ ಥರ ಗಲಾಟೆ ಮಾಡ್ತಾ ಇದ್ದೀರಿ, ದಿತೀಶ್ವರ ನರನಿಗೆ ಗೊತ್ತಿತ್ತು ಯಾರಂತ, ದಿತೀಶ್ವರ ಅಂತ ಹೇಳ್ತಾನೆ. ಅದು ನೀನು ಪ್ರಹ್ಲಾದ ದಿತೀಶ್ವರ ಅಂದರೆ ನಿನ್ನ ಕುಲದಲ್ಲಿ ನೀನು ಶ್ರೇಷ್ಠ ಅಂತ ನಂಗೆ ತಿಳಿದಿದೆ. ಆ ದ್ವಿತೀಯ ಕುಲದಲ್ಲಿ ಎಂತೆಂಥವರೆಲ್ಲ ಬಂದಿದ್ದಾರೆ, ಆದರೆ ನೀನೊಬ್ಬ ಒಳ್ಳೆಯ ಸಾತ್ವಿಕ ಚೇತನ, ಆದರೆ ನೀನು ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಯೋಚನೆ ಮಾಡಬೇಕಲ್ವಾ. ನಿಮಗೆ ಸಾಮರ್ಥ್ಯದ ಗಲಾಟೆ ಮಾಡ್ಲಿಕ್ಕೆ ಬರ್ತೀಯಾ, ಸಾಮರ್ಥ್ಯ ಇದ್ದರೆ ಮಾತ್ರ ಗಲಾಟೆ ಮಾಡಬೇಕು, ಯಾಕೆ ನಿಂಗೆ ಸಾಮರ್ಥ್ಯವಿಲ್ಲ ಯಾಕೆ ಗಲಾಟೆ ಮಾಡ್ತೀಯ ಅಂತ ಕೇಳ್ತಾನಂತೆ. ಆಗ ಹೇಳ್ತಾನಂತೆ ಪ್ರಹ್ಲಾದ, ಅಥೋವಾಚ ದಿತಿಶಸ್ತೌ ಕಾ ಶಕ್ತಿರ್ ಯುವಯೋಹಿಹ ಮೈ ತಿಷ್ಟಂದೈತೆ ಅಂದರೆ ಧರ್ಮಸೇತು ಪ್ರವರ್ತಕೆ ಆಗ ಹೇಳ್ತಾನಂತೆ ಪ್ರಹ್ಲಾದ, ಅಲ್ಲ ನೀ ಯಾರಿಗೆ ಶಕ್ತಿ ಅಂತ ಹೇಳ್ತಾ ಇರುವ, ನೀವಿಬ್ರು ತಪಸ್ಸು ಮಾಡುವವರು, ನೀನು ನನ್ನ ಬಗ್ಗೆ ಮಾತಾಡ್ತಿರ್ತಾರೆ ಏನು ಶಕ್ತಿ ಅಂತ, ನಾನು ಎಷ್ಟು ಶಕ್ತಿವಂತ ಗೊತ್ತುಂಟ, ನಾನು ಇಂದ್ರನನ್ನೆಲ್ಲ ಸೋಲಿಸಿದವ, ಈ ನನ್ನ ಬಗ್ಗೆ ನೀನು ಮಾತಾಡ್ತೀರ ಶಕ್ತಿ ಅಂತ ಎಲ್ಲ ಹೇಳಿ ಹೇಳ್ತಾನಂತೆ. ನಿಂಗೆ ಈ ಮಾತಾಡಲಿಕ್ಕೆ ಈ ಥರ ಮಾತಾಡಲೇಬಾರ್ದು ಅಂತ. ಆಗ ನರ ಹೇಳ್ತಾನಂತೆ, ಹಾಗಾದರೆ ನರಸ್ತಂ ಪ್ರತ್ಯುವಾಚಾತ ಅವಾಭ್ಯಾಂ ಶಕ್ತಿರೂರ್ಜಿತ ನೌಕಚಿ ಚಕ್ನಿಯ ಯೋಧುಂ ನರನಾರಾಯಣ ಯುಧಿ ಅಂತ. ಇನ್ನು ನಾವಿಬ್ಬರಿದೇವಲ್ಲ ನರನಾರಾಯಣರು ಅಂತ, ನೀನು ನಮ್ಮ ಮೇಲೆ ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನಂತೆ. ಆಗ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗುವಾಗ ಆ ನಂತರ ಯುದ್ಧ ಪ್ರಾರಂಭ ಆಗ್ತದಂತೆ. ಅದು ಯಾವ ರೀತಿಯಾಗಿ ಯುದ್ಧ ಪ್ರಾರಂಭ ಆಗ್ತದೆ ಅಂತ ನಾಳೆ ನೋಡೋಣ ಅಂತ ಹೇಳ್ತಾ
ಕೃಷ್ಣಾರ್ಪಣಮಸ್ತು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಿಯೇವಾಲಂ ವಿಷ್ಣುರ್ಮೇ ಪರಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.